ಸಂತೋಷ್ ಅವರು ಜೋರಾಗಿ ಒಂದು ಹಲ್ಲೆಲೂಯಾ ಶಬ್ದ ಸಾಕಾಗ್ತಾ ಇಲ್ಲ. ಒಂದು ಬಾರಿ ಶಬ್ದವಾಗಿ ಜೋರಾಗಿ ಹಲ್ಲೆಲೂಯಾ ಹೇಳೋಣವಾ? ಅಲ್ಪ ಸಮಯ ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ನಾವಿರುವಂಥ ಸ್ಥಳದಲ್ಲಿ ನಮ್ಮನ್ನು ಸಂಪೂರ್ಣವಾಗಿ ದೇವರ ಕಡೆಗೆ ಒಪ್ಪಿಸಿಕೊಡೋಣ. ಸಮಯದಲ್ಲಿ ಥ್ಯಾಂಕ್ ಯು ಹೋಲ್ ಸ್ಪಿರಿಟ್. ನೀವಿರುವಂಥ ಸ್ಥಳದಲ್ಲಿ ಅಲ್ಪ ಸಮಯ ದೇವರಿಗೋಸ್ಕರ ನಿಮ್ಮನ್ನು ಸಂಪೂರ್ಣವಾಗಿ ಬಿಟ್ಕೊಡ್ರಿ. ಥ್ಯಾಂಕ್ ಯು ಹೋಲ್ ಸ್ಪಿರಿಟ್, ಥ್ಯಾಂಕ್ ಯು ಹೋಲ್ ಸ್ಪಿರಿಟ್. ಅನ್ಯ ಭಾಷೆ ಗೊತ್ತಿರುವವರು ಅಲ್ಪ ಸಮಯ ಅನ್ಯ ಭಾಷೆಯಲ್ಲಿ, ಅನ್ಯ ಭಾಷೆ ಗೊತ್ತಿಲ್ಲದೆ ಇರುವವರು ದೇವರಿಗೆ ಸ್ತೋತ್ರ ಮಾಡುವ ಮುಖಾಂತರ ಬಾಯಿಗಳನ್ನು ತೆರೆದು ದೇವರಿಗೆ ಶಬ್ದವಾಗಿ ಸ್ತೋತ್ರವನ್ನು ಮಾಡ್ರಿ. ಯಾರು ಮೌನವಾಗಿರೋದೆ ದೇವರೇ ನಮ್ಮೊಟ್ಟಿಗೆ ಮಾತನಾಡು ಎಂಬುದಾಗಿ ಶಕ್ತವಾಗಿ ಶಕ್ತವಾಗಿ ಶಕ್ತವಾಗಿ. ಥ್ಯಾಂಕ್ ಯು ಹೋಲ್ ಸ್ಪಿರಿಟ್, 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 ಥ್ಯಾಂಕ್ ಯು ಹೋಲ್ ಸ್ಪಿರಿಟ್. ರಾಮ ಶತಲ ರಗಡ ಧೀರಬಡ ಬರಗಡ ಅಂತಲ ರಗಡ ರೆಗಡ ಧೀರಗಡ ವೈಡಲ್ ಪ್ರೌದಗಡ ಅಂತಲ ರಗಡ ಚುಡರಗಡ ಅಂತಲ ರಗಡ. ನಿನ್ನ ಕಣ್ಣು ನೀರನ್ನ ಕಂಡಂತ ದೇವರು ಇವತ್ತು ನಮ್ಮ ಮಧ್ಯದಲ್ಲಿದ್ದಾನೆ. ಶಕ್ತವಾಗಿ ನಿಮ್ಮನ್ನ ದೇವರ ಕರೆಗಳಿಗೆ ಒಪ್ಪಿಸಿಕೊಡ್ರಿ. ಅಕ್ಕಪಕ್ಕದಲ್ಲಿ ಯಾರು ಏನ್ ಮಾಡ್ತಾ ಇದ್ರು ಎಂಬುದಾಗಿ ನೋಡಲಿಕ್ಕೆ ಹೋಗ್ಬೇಡ್ರಿ. ದೇವರು ನೀನು ಮಾತ್ರವೇ ಒಂದು ಸಂಬಂಧದೊಟ್ಟಿಗೆ ಮಾತ್ರವೇ ಆಗಿರಲಿ. ಇವತ್ತು ನಿನ್ನನ್ನು ಯಾರು ಆರಾಧನೆ ಮಾಡ್ತಾ ಇದ್ರು ಎಂಬುದಾಗಿ ಯಾರು ನೋಡ್ತಾ ಇದ್ರಲ್ವೋ ನನಗೆ ಗೊತ್ತಿಲ್ಲ. ಆದ್ರೆ ನೀನನ್ನ ಸಂಪೂರ್ಣವಾಗಿ ದೇವರ ಕಡೆಗೆ ತಿರುಗಿಸಿಕೊಳ್ಳುವಾಗ ದೇವರು ನಿನ್ನನ್ನು ನೋಡಲಿಕ್ಕೆ ಶಕ್ತನಾಗಿದ್ದಾನೆ. ಮೋಶೆ ದಾರಿ ಬಿಟ್ಟದ್ದನ್ನ ಯೆಹೋವನು ಕಂಡಾಗ ಮಾತ್ರವೇ ಅವನನ್ನ ವಿಮೋಚಕನಾಗಿ ನೇಮಿಸಿದ್ದು. ಇವತ್ತು ಈ ಸಮಯದಲ್ಲಿ ದೇವರ ಶಬ್ದವನ್ನು ಕೇಳಲಿಕ್ಕೆ ಬಯಸುವವರು ಮಾತ್ರ ಬಾಯಿಗಳನ್ನು ತೆರೆದು ಸ್ತೋತ್ರ ಮಾಡ್ರಿ. ಮೌನವಾಗಿರ್ಬೇಡ್ರಿ, ಮೌನವಾಗಿರ್ಬೇಡ್ರಿ. ಇನ್ನು ಕೆಲವು ನಿಮಿಷಗಳು ಮಾತ್ರ ದೇವರ ಆತ್ಮನ ಸಾನ್ನಿಧ್ಯವನ್ನು ಅನುಭವಿಸಲಿಕ್ಕೆ ನಮಗೆ ಅವಕಾಶ. ಇವತ್ತು ನಿನ್ನ ಹೃದಯದಲ್ಲಿ ಅನೇಕ ಪ್ರಶ್ನೆಗಳಿರ್ಬೋದು, ಅನೇಕ ವೇದನೆಗಳಿರ್ಬೋದು. ಅದೆಲ್ಲವನ್ನ ಕಂಡಾತ ಪರಿಶುದ್ಧಾತ್ಮನು ಇವತ್ತು ಅದನ್ನ ನೋಡಿ ಮಾತನಾಡಲಿಕ್ಕೆ ಶಕ್ತನಾಗಿದ್ದಾನೆ. ರೋ ಶಮದ ರಗಡ ವೈಡಲ್ ಪ್ರೌದಗಡ ವೈಡಜ ರಗಡ ವೈಡಲ್ ಪ್ರೌದಗಡ. ಶಕ್ತವಾಗಿ 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 ರಮದಿ ರಮದಲ ರಗಡಂ ದಿಲ ರಗಡ ವೈಡಲ್ ಪ್ರೌದಗಡಂ ತಿಲ ರಗಡ. ನಿನ್ನ ಪರಿಸ್ಥಿತಿಯನ್ನ ಕಂಡು ಸೈತಾನನು ನಡಗಿರೋದಾದ್ರೆ ನಿನ್ನ ಸ್ತುತಿಯನ್ನ ಕಂಡು ಸೈತಾನನು ಓಡಿ ಹೋಗುವಂತ ಒಂದು ಸ್ತುತಿಯ ಶಬ್ದ ನಿನ್ನ ನಾಲಿಗೆಯನ್ನ ಮೊಳಗಲಿವತ್ತು. ನಿನ್ನ ಸುತ್ತಲೂ ಎರಿಕೋ ಕೋಟೆ ಕಟ್ಟಲ್ಪಟ್ಟಿರಬಹುದು, ಆದ್ರೆ ಸ್ತುತಿಯ ಶಬ್ದದಿಂದ ಎರಿಕೋ ಕೋಟೆ ಬೀಳ್ತದೆ ಅನ್ನುವ ಸತ್ಯವನ್ನು ಮರಿಬೇಡ. ಸ್ತುತಿ ನಿನ್ನ ಸ್ಥಿತಿಯನ್ನ ಬದಲಾಯಿಸ್ತದೆ, ಸ್ತುತಿ ನಿನ್ನ ಪರಿಸ್ಥಿತಿಯನ್ನ ಬದಲಾಯಿಸ್ತದೆ. ರೋಷಂತಲ ರಗಡ ಬರಗಡ ವೈಡಲ್ ಪ್ರೌದಗಡಂತಲ ರಗಡ ಚುಡರಗಡಾದಲ ವೈಡಲ್ ಪ್ರೌದಗಡ. ಶಕ್ತವಾಗಿ 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 ಇನ್ನು ಶಕ್ತವಾಗಿ ಇನ್ನು ಶಕ್ತವಾಗಿ ಇನ್ನು ಶಕ್ತವಾಗಿ. ರೇಬೆ ಶತಲ ರಗಡ. ಎಲ್ಲ ಕಟ್ಟುಗಳು ಒಡೆಯಲ್ಪಡಲಿ, ಎಲ್ಲ ಅಂಧಕಾರ ಶಕ್ತಿಗಳು ಒಡೆಯಲ್ಪಡಲಿ. ವಾಕ್ಯವನ್ನ ಬ್ಲಾಕ್ ಮಾಡುವಂತ ಸೈತಾನನ ಕರಗಳು ಲಯವಾಗಲಿ. ಮತ್ತು ಒಂದು ದೈವ ಸಾನ್ನಿಧ್ಯದಲ್ಲಿ ಪ್ರಕಟಗೊಳ್ಳಲಿ, ದೈವ ಸಾನ್ನಿಧ್ಯ ಪ್ರಕಟಗೊಳ್ಳಲಿ. ರೋಷತಲ ರಗಡ ಮಧುರಮ ಶಂಥಲ ರಗಡ ರೀವ ಶಂಥಲ ವೈಡಲ್ ಪ್ರೌದಗಡಾಧಲ ರಗಡಂ ಶದ ರಗಡಾಧಲ ವೈಡಲ್ ಪ್ರೌದಗಡ ರಿಗಡಾಧಲ ಮರಗಡ ಮಧುರಗಡಾಧಲ ರಗಡ ಜೂಡ ರಗಡ ರಬದಿ ರಂಧಲ ರಬದೆ ರಮದೆ ರಮದೆ ರಿಗಡಂಧಲ ರಗಡಂ ಶಂಧಲ ರಗಡಂ ಜಗಡಂ 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 ರಿಗಡಂ ಶಂಧಲ ವೈಡಲ್ ಪ್ರೌದಗಡಂಥಲ ರಗಡಂ ಚುಡರಗಡಾಧಲ ರಗಡ ವೈಡಲ್ ಪ್ರೌದಗಡ ರೇಷಂಥಲ ವೈಡಲ್ ಪ್ರೌದಗಡಂಥಲ ರಗಡಂ ಧೀರಗಡ ಮಧುರಗಡಾಧಲ ರಗಡ. ಕೆಲವರ ಮೇಲೆ ದೇವರ ಪ್ರೀತಿಯ ರಸ ಸುರಿಯಲ್ಪಡ್ತಾ ಇದೆ. ಕೆಲವರನ್ನ ದೇವರಾತ್ಮನು ಬಿಗಿಯಾಗಿ ತಬ್ಬಿಕೊಳ್ಳೋದನ್ನು ನಾನು ಕಾಣ್ತಾ ಇದ್ದೇನೆ. ನಿನ್ನ ಪರಿಸ್ಥಿತಿ ಇದ್ದಂತ ರೀತಿಯಲ್ಲಿ ಇರೋದಿಲ್ಲ. ನಿನ್ನ ಕಣ್ಣು ನೀರು ಇವತ್ತಿಗೆ ಕೊನೆಗಾಣಿಸದೆ ನನ್ನ ಆತ್ಮದಲ್ಲಿ ಪ್ರವಾದಿಸ್ತಾ ಇದ್ದೇನೆ. ಇವತ್ತು ನೋಡುವಂತ ಐಗುಪ್ತವನ್ನ ನೀನು ತಿರುಗಿ ನೋಡೋದಿಲ್ಲ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕುವಯ್ಯ. ನಿನ್ನಿಂದಲೇ ಎಲ್ಲ ಸಾಧ್ಯವಯ್ಯ, ಮಾತೊಂದೇ ಸಾಕುವಯ್ಯ. ನಿನ್ನ ಮಾತೊಂದೇ ಸಾಕುವಯ್ಯ, ನಿನ್ನ ಮಾತೊಂದೇ ಸಾಕುವಯ್ಯ. ಭಿನ್ನವ ಕೇಳುವ
ರಿಖರ ಧೀರಮ ಧೀರರ ಧೀಲ ರಗಡ ಧೂರಮ ಧೀರಮ ಧೀರ ಚುಡರಮ ಧೇರ ಧೀರಂದೆ ರಂದೆಲೆ ರೆಗೆ ದೇರೆ ಚುಡರಾಶದಲೆ ದೇರೆ ರಿ ಬೇರೆ ದೇರು ರಬರಿದೆ ರಿಮರಂದಲ ರೇ ದೇರೆ ಸ್ತೋತ್ರ ಏಸಯ್ಯ. ಜೋರಾಗಿ ಒಂದು ಹಲ್ಲೆಲೂಯ, ಶಬ್ದವಾಗಿ ಒಂದು ಹಲ್ಲೆಲೂಯ. ನಾನು ಶಿವಮೊಗ್ಗ ಪ್ರಾಂತ್ಯದಲ್ಲಿರುವಂಥವ್ರು ಎಲ್ಲರೂ ಕೂಡ ಫುಲ್ ಸ್ಟ್ರಾಂಗ್ ಆಗಿದ್ದೀರ ಅಂತ ನೆನೆಸ್ತಾ ನಿಮ್ಮ ಹಲ್ಲೆಲೂಯ ಕೇಳಬೇಕಾದ್ರೆ ನನಗೆ ಇನ್ನೂ ಬೇಸರವಾಗ್ತದೆ. ಜೋರಾಗಿ ದುಃಖ ಇರಲಿ, ಸಂತೋಷ ಇರಲಿ, ಕಣ್ಣೀರಿರಲಿ, ನಾವು ಆರಾಧನೆ ಮಾಡಲಿಕ್ಕೆ ಭಾಗ್ಯ ನಮಗೆ ಈ ಲೋಕದಲ್ಲಿ ಮಾತ್ರ ಇರೋ. ಅಲ್ಲೋದ್ಮೇಲೆ ದುಃಖದಲ್ಲೂ ಕಣ್ಣೀರಲ್ಲೂ ದೇವರ ಆರಾಧನೆ ಮಾಡುವಂಥದ್ದು ಯಾವ ಪದ್ಧತಿ ಇಲ್ಲ. ಸಂತೋಷದಿಂದ ಸೈನ್ಯಗಳ ಕರ್ತನಾದ ಯೆಹೋವ ನೀ ಪರಿಶುದ್ಧ, ನೀ ಪರಿಶುದ್ಧ ಅನ್ನುವಂಥ ಒಂದೇ ಮಾತು ಮಾತನಾಡ್ತದೆ. ಅಲ್ಲೂಯ. ಹಾಗಾಗಿ ಯಾವುದೇ ಪರಿಸ್ಥಿತಿಯಲ್ಲಿ ಇದ್ರೂ ಕೂಡ, ಎಲ್ಲ ಪರಿಸ್ಥಿತಿಯಲ್ಲಿ ಇದ್ರಿ ಎಂಬುದಾಗಿ ನನಗೆ ಗೊತ್ತು. ನೀವೆಲ್ಲರೂ ಸೇರಿ ಒಂದು ಬಾರಿ ಜೋರಾಗಿ ಹಲ್ಲೆಲೂಯಾ, ಆಮೆನ್. ದಟ್ಸ್ ಗುಡ್. ನೀವು ಕೊನೆಯವರೆಗೂ ಇದೇ ಪ್ರಸನ್ನತೆಯಲ್ಲಿ, ಇದೇ ಎನರ್ಜಿಯಲ್ಲಿ ನೀವು ಇರ್ರಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ದೇವರು ನಿಮ್ಮನ್ನು ಆಶ್ವಾಸಲಿ. ವೇಗವಾಗಿ ಸಮಯವನ್ನು ವ್ಯರ್ಥ ಮಾಡದೆ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಮತ್ತೇನು ಬರೆದ ಸುವಾರ್ತೆ 14ನೇ ಅಧ್ಯಾಯ ಅದರ 24ನೇ ವಚನದಿಂದ ಕೆಳಭಾಗದವರೆಗೆ ಯಾರಾದರೂ ಒಬ್ರು ಓದಿ ನನಗೆ ಸಹಾಯ ಮಾಡಬೇಕೆಂಬುದಾಗಿ ನಾನು ಪ್ರೀತಿಯಿಂದ ಕೇಳ್ಕೊಳ್ತೇನೆ. ಆತನನ್ನು ಶಿಷ್ಯರು ನೋಡಿ ಭೂತವೆಂದು ತತ್ತರಿಸಿ ಭಯದಿಂದ ಕೂಗಿದರು. ಕೂಡಲೇ ಯೇಸು ಮಾತಾಡಿ ಅವರಿಗೆ, ಧೈರ್ಯವಾಗಿರ್ರಿ, ನಾನು, ಅಂಜಬೇಡಿರಿ ಎಂದು ಹೇಳಿದನು. ಸಾಕು. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಲ್ಲೆಲೂಯಾ. ಎಷ್ಟನ ಸಂತೋಷವುಳ್ಳವರಾಗಿದ್ದೀರಿ. ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. ದೇವರು ತಾನೇ ಈ ಒಂದು ಸುಂದರವಾದಂಥ ಸಮಯದಲ್ಲಿ ನಿಮ್ಮ ಮಧ್ಯದಲ್ಲಿ ಕರೆದುಕೊಂಡು ಬಂದಿದ್ದನ್ನು ನೆನೆಸಿ ನಾನು ದೇವರಿಗೆ ನಾನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಎರಡನೇದಾಗಿ ರಾಜೇಶ್ ಪಾಸ್ಟ್ರಿಗೂ ಅವರ ಕುಟುಂಬಕ್ಕೂ ಸಭೆಯಲ್ಲಿರುವಂಥ ನಿಮ್ಮೆಲ್ಲರಿಗೂ ಕೂಡ ಬೇಗನೆ ಬರಲಿರುವಂಥ ಯೇಸು ಕ್ರಿಸ್ತನ ಪ್ರೀತಿಯ ವಂದನೆಗಳನ್ನು ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ನನ್ನ ಪರವಾಗಿ, ಮೈಸೂರಿನ ಸಭೆ ಪರವಾಗಿ ಮತ್ತೊಂದು ಬಾರಿ ಪಾಸ್ಟ್ರಿಗೆ ಹ್ಯಾಪಿ ಬರ್ಡೇ ನನ್ನ ತಿಳಿಸಲಿಕ್ಕೆ ನಾನು ಬಯಸ್ತೇನೆ. ಹಲ್ಲೆಲೂಯಾ. ನಿಜವಾಗ್ಲೂ ಅದೊಂದು ನಿಮಿತ್ತ ಮಾತ್ರ, ಆದರೆ ದೇವರ ಮಹಾಕೃಪೆ ಎಲ್ಲರೂ ಸೇರಿ ಬರ್ತಿರುವಂಥ ದೊಡ್ಡ ಆಶೀರ್ವಾದವಾಗಿರ್ತದೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನನಗಂತೂ ಪಾಸ್ಟರ್ ಫೋನ್ ಮಾಡಿದಾಗ ನನಗೆ ನೋ ಅನ್ನೋಕ್ಕೆ ಮನಸ್ಸಾಗಲಿಲ್ಲ. ಹಲ್ಲೆಲೂಯಾ. ಯಾಕೆಂದರೆ 1.5 ತಿಂಗಳಾಯಿತು ನನ್ನ ಚರ್ಚಿಗೆ ನಾನು ಹೋಗಿ. ನಾನು ಈ ವಾರ ನನ್ನ ಚರ್ಚಿಗೆ ಹೋಗಬೇಕು, ಕಮ್ಯುನಿಟಿ ಸರ್ವಿಸ್ಗೆ ಹೋಗ್ಬೇಕು ಎಂಬುದಾಗಿ ನೆನೆಸ್ದೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಆದರೆ ಪಾಸ್ಟ್ ಹೇಳ್ಬೇಕಾದ್ರೆ ನನಗೆ ಅವ್ರಿಗೆ ರೀಸನ್ ಹೇಳಬೇಕು ಅಂತ ಅನಿಸ್ಲಿಲ್ಲ. ತಕ್ಷಣ ಅವ್ರು ಫೋನ್ ಕಟ್ ಮಾಡಿದ ತಕ್ಷಣ ನನ್ನ ಸಭೆ ಅಸಿಸ್ಟೆಂಟ್ ಪಾಸ್ಟರ್ ನಾನು ಫೋನ್ ಮಾಡಿ ಹೇಳಿದೆ, ಮುಂದಿನ ವಾರಕ್ಕೆ ಕರ್ತನ ಪಂಕ್ತಿ ನಾನು ಪೋಸ್ಟ್ಪೋನ್ ಮಾಡಿರಿ, ನಾನು ಶಿವಮೊಗ್ಗಕ್ಕೆ ಹೋಗ್ತಾ ಇದ್ದೀನಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಾಂದ್ರೆ ಆ್ಯಕ್ಚುಲಿ ಇದನ್ನು ಮುಗಿಸ್ಬಿಟ್ಟು ನಾನು ಇವತ್ತು ಮಧ್ಯಾಹ್ನ ಹೊರಡಬೇಕು ಅನ್ನುವಂಥ ಪ್ಲಾನ್ ಇತ್ತು, ಆದರೆ ದೇವರದೊಂದು ಪ್ಲಾನ್ ಇದೆ. ಹಲ್ಲೆಲೂಯಾ. ನಾನು ಯಾವಾಗಲೂ ಒಂದು ವಿಚಾರ ನೆನಪ್ತೇನೆ, ಮನುಷ್ಯನ ಆಲೋಚನೆ ನಿಲ್ಕೋದಿಲ್ಲ, ದೇವರ ಆಲೋಚನೆ ವ್ಯರ್ಥವಾಗೋದಿಲ್ಲ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ನನಗೆ ಸಮಯ ಇಲ್ಲ. ದೇವರಿಗೆ ಸ್ತೋತ್ರ. ಇಂಟ್ರೊಡಕ್ಷನ್ ಎಲ್ಲ ನನ್ನ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತು. ನಾನು ವೇಗವಾಗಿ ನನ್ನ ವಾಕ್ಯಕ್ಕೆ ಹೋಗ್ತೇನೆ. ಯಾಕೆಂತ ಹೇಳೋದಾದ್ರೆ ಪಾಸ್ಟರ್ ಹೇಳಿದ್ದಾರೆ, ಪಾಸ್ಟ್ರೆ ನಮ್ಮ ಸಭೆಯಲ್ಲಿರುವಂಥವ್ರು ಎಲ್ಲರೂ ಕುದ್ರೆ, ಆದರೆ ಸಮಯ ಆಗಿದ ತಕ್ಷಣ ದಿಕ್ಕಾಪಾಲಾಗಿ ಹೊರಡ್ಬಿಡ್ತಾರೆ. ದೇವರಿಗೆ ಸ್ತೋತ್ರ. ಹಾಗಾಗಿ ಸರಿ ಆ ಸಮಯಕ್ಕೆ ನಿಲ್ಲಿಸಿದ್ರೆ ಅವರೆಲ್ಲ ಲೈನಲ್ಲಿ ಇರ್ತಾರೆ ಪಾಸ್ಟ್ರೆ ಅಂತ ಹೇಳಿ. ಖಂಡಿತವಾಗ್ಲೂ ನಿಮಗೆ ನಾನು ಬೋರ್ ಹೊಡ್ಸೋದಿಲ್ಲ, ವೇಗವಾಗಿ ನಾನು ನಿಲ್ಲಿಸ್ತೇನೆ. ನಿಮ್ಮ ಪಾಸ್ಟರ್ ಹಂಗೆ ಹೇಳಿಲ್ಲ, ನಾನು ಹೇಳ್ತಾ ಇರೋದು. ಆಮೇಲೆ ಪಾಸ್ಟರ್ ಹಂಗೆ ಹೇಳಿದ್ರು ಅಂತ ಯಾರು ಹೋಗ್ಬೇಡಿ. ಹಲ್ಲೆಲೂಯಾ. ಸಂತೋಷ ಹೇಳೋರು ಪಕ್ಕದಲ್ಲಿ ಕೈ ಕೊಟ್ಟು ಸ್ವಲ್ಪ ಸಂತೋಷ ಪಡ್ರಿ ಅಂತ ಹೇಳಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಆಮೆನ್. ಹಲ್ಲೆಲೂಯಾ. ದೇವರ ವಾಕ್ಯದಲ್ಲಿ ನೀವೆಲ್ಲರೂ ಕೂಡ ಯಾವಾಗಲೂ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನಂಬುತ್ತೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಕೂಡ ಬಹಳ ಸುಪರಿಚಿತವಾಗಿರುವಂತಹ ಒಂದು ವಾಕ್ಯ ಭಾಗವೇ, ಆದ್ರೂ ಕೂಡ ಇದರಲ್ಲಿರುವಂತಹ ಕೆಲವೊಂದು ಆತ್ಮಿಕ ರಹಸ್ಯಗಳನ್ನ ನಿಮಗೆ ತಿಳಿಸಿ ನಂತರ ನಾನು ಪ್ರಾರ್ಥನೆಗಾಗಿ ನನ್ನ ಸೇವಕರಿಗೆ ನಾನು ಬಿಟ್ಕೊಡ್ತೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಬೆಳಗಿನ 4ನೇ ಜಾವದಲ್ಲಿ ಯೇಸು ಸಮುದ್ರದ ಮೇಲೆ ನಡೆದುಕೊಂಡು ಬರುವಾಗ ಶಿಷ್ಯಂದ್ರೆಲ್ಲರೂ ಕೂಡ ಯೇಸುವನ್ನ ನೋಡಿ ಅದು ಭೂತ ಬರ್ತಿರೋದು, ಅದು ದೆವ್ವ ಬರ್ತಿರೋದು ಎಂಬುದಾಗಿ ದೂರದಿಂದಲೇ ಕಾಣುವಾಗಲೇ ಎಲ್ಲರೂ ಕೂಡ ಅದನ್ನ ಪ್ರತಿಬಿಂಬಿಸೋದನ್ನ ಅಥವಾ ಘೋಷಿಸೋದನ್ನ ಅಲ್ಲಿ ನಾವು ಕಾಣಬಹುದು. ಹಲ್ಲೆಲೂಯಾ. ಇವರೆಲ್ಲ ಹೇಳ್ತಿರೋರು ಯಾರು ಎಂಬುದಾಗಿ ಹೇಳೋದಾದ್ರೆ, ಯೇಸುವಿನ ಜೊತೆ 24 ಗಂಟೆ ಊಟ ಮಾಡಿ, ಯೇಸುವಿನ ಪ್ರಸಂಗವನ್ನು ಕೇಳಿ, ಯೇಸುವಿನ ಅದ್ಭುತವನ್ನ ಕಂಡು, ಯೇಸುವಿನ ಎಲ್ಲಾ ಭಾಗದಲ್ಲಿ ಇದ್ದಂತ ಶಿಷ್ಯಂದರಾಗಿದೆ ಯೇಸುವನ್ನ ದೂರದಿದ್ದಲೇ ಕಾಣುವಾಗ ಭೂತವೆಂಬುದಾಗಿ ಕೂಗ್ತಿರೋದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಟೈಮಲ್ಲಿ ದೇವರಿಗೆ ಸ್ತೋತ್ರ ಉಂಟಾಗಲಿ,
ನಾವು ದೇವರ ಮಹಿಮೆಯನ್ನು ನಮ್ಮ ಕಣ್ಣು ಮುಂದೆನೆ ಕಾಣ್ತಿದ್ರು ಕೂಡ ಅದನ್ನ ಗ್ರಹಿಸಿಕೊಳ್ಳಲಿಕ್ಕಿರುವಂತ ಜ್ಞಾನ ನಮ್ಮಲ್ಲಿರೋದಿಲ್ಲ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆದ್ರೆ ವಚನವನ್ನ ನೀವು ಗಮನಿಸಬೇಕು. ದೇವರಿಗೆ ಸ್ತೋತ್ರ ಉಂಟಾಗಲಿ. 28ನೇ ವಚನವನ್ನ ಯಾರಾದ್ರೂ ಓದಿ ನನಗೆ ಸಹಾಯ ಮಾಡ್ರಿ. ಸ್ವಾಮಿ, ನೀನೇ ಆದರೆ ನನಗೆ ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರುವುದಕ್ಕೆ. ಹಲ್ಲೆಲೂಯಾ. ನನ್ನ ಒಂದು ವಾಕ್ಯದ ರೆವಲ್ಯೂಷನ್ ಅಲ್ಲಿ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಹಲ್ಲೆಲೂಯಾ. ಈ ಪೇತ್ರ ಈ ಮಾತನ್ನ ಹೇಳಿದ ತಕ್ಷಣ ಜೊತೆಲಿರುವಂತ ಶಿಷ್ಯಂದ್ರೆಲ್ಲರೂ ಕೂಡ ಹೇಳಿರ್ಬೋದು, ಅದು ಭೂತ, ಮೊದಲೇ ದೆವ್ವ, ನೀನ್ ಹೇಳಿದ್ರೆ ಗ್ಯಾರಂಟಿ ನೀನು ನೀರನ್ನು ಮುಳುಗ್ತಿಯಲ್ಲ, ಇದ್ರೆ ಏನಾದ್ರು ಆಗ್ತಿ, ಇವತ್ತೇ ನಿನ್ನ ಅದು ಕೊನೆ ದಿನ, ನೀನು ಹೋಗ್ಬೇಡ, ನೀನು ಅದನ್ನ ಮಾಡಬೇಡ, ಅದು ನಮ್ಮ ಯೇಸು ಅಲ್ಲ, ನಮ್ಮ ಕರ್ತನಾದ ಗುರು ಅಲ್ಲ, ಅದು ನೀನು ಹೋಗ್ಬೇಡ ಎಂಬುದಾಗಿ ಒಂದು ವೇಳೆ ಈ ಮಾತನ್ನ ಪ್ರಕಟಿಸಿರುವಂತ ಈ ಶಬ್ದವನ್ನ ಕೇಳಿ ಆಗಿದೆ ಅವನು ಉಪಯೋಗಿಸ್ತಿರುವಂತದ್ದು ನೀನೇ ಆದ್ರೆ. ಹಲ್ಲೆಲೂಯಾ. ಎಲ್ಲ ಇದ್ದೀರಾ? ನಿದ್ರೆ ಮಾಡುವಂತರು ಜೋರಾಗೊಂದು ಬಾರಿ ಹಲ್ಲೆಲೂಯಾ. ಸೋಬ್ರ. ಬಾಕಿ ಕೆಲವರು ಹೆಂಗೆ ಅಂತ ಹೇಳೋದಾದ್ರೆ, ನೀವೆಷ್ಟೇ ಅಲ್ಲೆಲೂಯಾ ಹೇಳಿಸಿದ್ರು ನೀವೆಲ್ಲ ಅಲ್ಲೆಲೂಗೆ, ನಾನು ಅಲ್ಲೆಲೂಯಾ ಹೇಳಲ್ಲ ಪಾಸ್ಟ್ರೆ, ಗೊತ್ತು ನಿಮ್ಮ ಟ್ರಿಕ್ಸ್ ಎಲ್ಲ. ಸ್ತೋತ್ರ. ಸಂತೋಷ ಉಳ್ಳವರು ಮಾತ್ರ, ಇಲ್ಲೇ ಇರುವವರು ಮಾತ್ರ ಜೋರಾಗಿ ಅಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗ್ಲಿ. ಪೇತ್ರ ಕೇಳ್ತಿರುವಂತ ಒಂದು ಮಾತು, ಅಥವಾ ನನ್ನ ಭಾಷೆ ಹೇಳೋದಾದ್ರೆ ಪೇತ್ರ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಏನೆಂಬುದಾಗಿ ಹೇಳೋದಾದ್ರೆ, ಗುರುವೇ ನೀನೇ ಆದ್ರೆ ನನಗೆ ನೀರಿನ ಮೇಲೆ ನಡೆಯೋದು ನಿನ್ನ ಬಳಿಗೆ ಬರ್ಲಿಕ್ಕೆ ನನಗೆ ಅನುಮತಿ ಕೊಡು. ಅದಕ್ಕೆ ಯೇಸು ಹೇಳ್ತಿರುವಂತ ಒಂದು ಮಾತು, ಬಾ ಪೇತ್ರನೇ ಬಾ. ಹಲ್ಲೆಲೂಯಾ. ಪೇತ್ರ ಹೇಳ್ತಿರುವಂತ ಮಾತು, ನೀನು ಬಾ. ಹಲ್ಲೆಲೂಯಾ. ಈ ಸ್ವಲ್ಪ ದೂರ ಹೋಗುವಾಗ ಇವನು ಸಮುದ್ರದ ಬಿರುಗಾಳಿಗಳನ್ನ ನೋಡಿ, ಅಲೆಗಳನ್ನ ನೋಡಿ ಇವನು ಮುಳುಗಲಿಕ್ಕೆ ಪ್ರಾರಂಭ ಮಾಡ್ತಾ ಇದ್ದಾನೆ. ಮುಳುಗಲಿಕ್ಕೆ ಪ್ರಾರಂಭ ಮಾಡುವಾಗ ಇವನು ಕೂಗ್ತಿರುವಂತ ಒಂದು ಪದ ಯಾವ ರೀತಿಗೆ ಅಂತ ಹೇಳೋದಾದ್ರೆ, ಗುರುವೇ ಗುರುವೇ, ನಾವು ಸಾಯೋದ್ರಲ್ಲಿ ನಿನ್ಗೆ ಅಥವಾ ನಾನು ಮುಳುಗ್ತಾ ಇದ್ದೀನಿ, ನನ್ನ ಕಾಪಾಡು ಅನ್ನುವಂಥ ರೀತಿಯಲ್ಲಿ ಆಗಿದೆ ಇವನು ಅಲ್ಲಿ ಕೂಗ್ತಾ ಇರೋದು. ಹಲ್ಲೆಲೂಯಾ. ಇಲ್ಲೇ ಇದ್ದೀರಾ? ಇಲ್ಲೇ ಇರುವಂತವ್ರು ಜೋರಾಗಿ ಒಂದು ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ. ಆ ಕಡೆ ಈ ಕಡೆ ನೀವು ಗಮನ ಹರಿಸಬಾರ್ದು. ಗಮನ ಹರಿಸಿದ್ರೆ ನಿಮಗಿರುವಂತ ದೇವರ ಆಲೋಚನೆಯನ್ನ ನೀವು ಮಿಸ್ ಮಾಡ್ಕೊಳ್ತೀರ. ದಯವಿಟ್ಟು ಬಹಳ ಸ್ತೋತ್ರದೊಟ್ಟಿಗೆ ಪ್ರಾರ್ಥನೊಟ್ಟಿಗೆ ನೀವು ಕೂತ್ಕೊಳ್ಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಆಮೇಲೆ ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಇವನು ಗಾಳಿಯನ್ನು ನೋಡಿ ಮುಳುಗಲಿಕ್ಕೆ ಪ್ರಾರಂಭ ಮಾಡಿದ ತಕ್ಷಣ ಯೇಸುವಿನ ಕರ ಹಿಡಿದು ಅವನು ಹೇಳ್ತಾ ಇದೆ. ಅವನನ್ನು ನೋಡಿ ಯೇಸು ಸ್ವಾಮಿ ಹೇಳ್ತಿರುವಂತ ಮಾತು, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ? ಹಲ್ಲೆಲೂಯಾ. ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ? ಅವನು ನಂಬಿಕೆ ಯಾವ ರೀತಿಗಿತ್ತು ಅಂತಾರೆ, ಸ್ಟಾರ್ಟಿಂಗು ನೀನಾದ್ರೆ ನಾನು ನೀರಿನ ಮೇಲೆ ನಡಿಬೋದು, ನೀನಾದ್ರೆ ನಾನು ನೀರಿನ ಮೇಲೆ ನಿಂತ್ಕೋಬಹುದು, ನೀನಾದ್ರೆ ನನಗೆ ಈ ರೀತಿಯಾದಂತ ನನ್ನ ಮುಖಾಂತರ ಅದ್ಭುತವನ್ನ ಮಾಡಿಸಲಿಕ್ಕೆ ನಿಂದ ಶಕ್ತಿ ಇದೆ. ಶಿಷ್ಯಂದ್ರು ಹೇಳುವ ಪ್ರಕಾರ ಭೂತವಾದ್ರೆ ದೆವ್ವವಾದ್ರೆ ಅದರ ಕೈಲಿ ಇದು ಸಾಧ್ಯವಿಲ್ಲ, ನೀನಾದ್ರೆ ನಾನು ನಿಂತ್ಕೋಬಹುದು ಅನ್ನುವಂತ ನಂಬಿಕೆಯಿಂದ ನೀರಿನ ಮೇಲೆ ನಡೆದು ಬರುತ್ತಿದ್ದಂತ ಪೇತ್ರನಾಗಿತ್ತು. ಬಿರುಗಾಳಿಯನ್ನು ನೋಡಿ, ಗಾಳಿಯನ್ನು ನೋಡಿ, ಸಮುದ್ರದ ಅಲೆಗಳನ್ನು ನೋಡಿ ಮುಳುಗಲಿಕ್ಕೆ ಪ್ರಾರಂಭ ಮಾಡಿದ್ದು. ನಾನು ನಿಮ್ಗೊಂದು ಆತ್ಮಿಕ ರಹಸ್ಯವನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ. ಪೇತ್ರ ಪ್ರಾರ್ಥನೆ ಮಾಡಿದ್ದೇನು? ನೀನೇ ಆದ್ರೆ ನಾನು ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರ್ಲಿಕ್ಕೆ ಅನುಮತಿ ಕೊಡು ಅಂತೇಳಿ. ಯೇಸುವಿಗೆ ಪರ್ಮಿಷನ್ ಕೊಟ್ರಲ್ವಾ? ನಾನು ವಿಚಾರ ಹೇಳ್ತೀನಿ, ಅವನು ಏನ್ ಪ್ರಾರ್ಥನೆ ಮಾಡ್ದ, ದೇವ್ರು ಅದಕ್ಕೆ ಮಾತ್ರ ಪರ್ಮಿಷನ್ ಕೊಟ್ಟಿದ್ದು, ಮುಳುಗಲಿಕ್ಕಲ್ಲ. ಯಾರೊಟ್ಟಿಗೂ ದೇವರ ಆತ್ಮನು ಮಾತನಾಡ್ತಾ ಇದ್ದಾನೆ. ಪ್ರೈಸ್ ದಿ ಲಾರ್ಡ್. ಪೇತ್ರ ಪ್ರಾರ್ಥನೆ ಮಾಡಿದ್ದು ನಿನ್ನ ಬಳಿಗೆ ಬರ್ಲಿಕ್ಕೆ, ನೀರಿನ ಮೇಲೆ ನಡೆದು ನಿನ್ನ ಬಳಿಗೆ ಬರ್ಲಿಕ್ಕೆ ಅನುಮತಿ ಕೊಡು ಅಂತ. ಯೇಸು ಅನುಮತಿ ಕೊಟ್ಟಿದ್ದು ನೀರಿನ ಮೇಲೆ ನಡೆಯಲಿಕ್ಕೆ ಮಾತ್ರವೇ, ಮುಳುಗಲಿಕ್ಕಲ್ಲ. ಹಲ್ಲೆಲೂಯಾ. ಇವತ್ತು ನೀನ್ ದೇವರ ಬಳಿಯಲ್ಲಿ ಏನ್ ಕೂತು ಪ್ರಾರ್ಥನೆ ಮಾಡ್ತಿದ್ಯೋ, ದೇವರು ಯಾವುದಕ್ಕೆ ಪರ್ಮಿಷನ್ ಕೊಟ್ಟಿದ್ದಾನೋ ಅದಾಗಿದೆ ನಿನ್ನ ಜೀವಿತದಲ್ಲಿ ನೆರವೇರದೆ ಹೊರತು ಬೇರೆ ಯಾವುದು ಕೂಡ ನಿನ್ನ ಜೀವಿತದಲ್ಲಿ ನೆರವೇರೋದಿಲ್ಲ. ನನ್ನ ಭಾಷೆಯಲ್ಲಿ ಹೇಳೋದಾದ್ರೆ, ಪೇತ್ರನೇ ಸೂಸೈಡ್ ಮಾಡಬೇಕೆಂಬುದಾಗಿ ಮುಳುಗಲಿಕ್ಕೆ ಟ್ರೈ ಮಾಡಿದ್ರು ಕೂಡ ಮುಳುಗ್ತಿರ್ಲಿಲ್ಲ. ಕಾರಣ ದೇವರು ನೀರಿನ ಮೇಲೆ ನಡಿಲಿಕ್ಕೆ ಅನುಮತಿ ಮಾಡಿದ್ದು. ಓ ರಾಶಥೂರ ಮಸಿಯಾಂತಲ ವೈಡಲ್ ಪ್ರೌದಗಡ. ಹಲ್ಲೆಲೂಯಾ. ನಿನ್ನ ಕುಟುಂಬದ ಕುರಿತು ದೇವರು ಏನನ್ನ ಮಾತನಾಡಿದ್ದಾನೋ, ನಿನ್ನ ಸೇವೆಯ ಕುರಿತು ದೇವರು ಏನನ್ನ ಮಾತನಾಡಿದ್ದಾನೋ, ನಿನ್ನ ಕೆಲಸದ ಕುರಿತು ದೇವರು ಏನನ್ನ ಮಾತನಾಡಿದ್ದಾನೋ, ನಿನ್ನ ಜೀವಿತದ ಕುರಿತು ದೇವರು ಏನನ್ನ ಮಾತನಾಡಿದ್ದಾನೋ ಅದಕ್ಕೆ ಮಾತ್ರವೇ ದೇವರು ಅನುಮತಿ ಕೊಟ್ಟಿರೋದು, ಮುಳುಗಲಿಕ್ಕಲ್ಲ. ಸಾವಿರಾರು ಅಲೆಗಳ ರೀತಿಯಲ್ಲಿ, ಬಿರುಗಾಳಿಯ ರೀತಿಯಲ್ಲಿ ನಿನ್ನ ಸುತ್ತಲೂ ಭಯ ಬೀಳಿಸುವಂತ ಮನುಷ್ಯರು ಎದ್ದೇಳಬಹುದು. ನಿನ್ನ ಸುತ್ತಲೂ ನಿನ್ನನ್ನ ನಂಬಿಕೆ ಹಾಳು ಮಾಡುವಂತ ಮನುಷ್ಯರು ಎದ್ದೇಳಬಹುದು. ನಿನ್ನನ್ನ ಆ ಒಂದು ಕ್ರೈಸ್ತ ನಂಬಿಕೆಯಿಂದ ಬೇರ್ಪಡಿಸುವಂತ ಬಿರುಗಾಳಿಗಳು ಅನೇಕ ಎದ್ದೇಳಬಹುದು. ಅದೆಲ್ಲವೂ ಕೂಡ ನಾನೊಂದು ವಿಚಾರವನ್ನು ಹೇಳ್ತೇನೆ, ಅದ್ಯಾವುದು ನಿನ್ನನ್ನು ಮುಳುಗಿಸಲಿಕ್ಕೆ ಪರ್ಮಿಷನ್ ತಗೊಂಡಿಲ್ಲ.
ಹಲ್ಲೆಲೂಯಾ. ಯೆಹೋವನು ನಮ್ಮ ಪಕ್ಷ ಇರೋದಾದ್ರೆ ನಮ್ಮನ್ನು ಎದುರಿಸುವವರು ಯಾರು? ಹಲ್ಲೆಲೂಯಾ. ಕೀರ್ತನೆಗಾರನ ಹೇಳ್ತಾನೆ, ഇരുಳಲ್ಲಿ ಭಯ ಹುಟ್ಟಿಸುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಡಿಗೂ ಅಂಜ ಕಾರಣವಿಲ್ಲ. ಕಾರಣ ನನ್ನ ಮಗುಲಲ್ಲಿ 1000 ಜನರು, ನನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನನಗೇನು ತಟ್ಟೋದಿಲ್ಲ. ಆಮೆನ್. ಹಲ್ಲೆಲೂಯಾ. ನಿನ್ನ ಸೇವೆಯನ್ನ ದೇವರು ಅಭಿವೃದ್ಧಿ ಪಡಿಸ್ತೀನಿ ಎಂಬುದಾಗಿ ಹೇಳಬೇಕಾದ್ರೆ ಮುಳುಗಿಸುವಂತ ಪರ್ಮಿಷನ್ ಮನುಷ್ಯನಿಗೆ ಕೊಟ್ಟವ್ರು ಯಾರು? ನಿನ್ನನ್ನು ದೇವರು ಉಪಯೋಗಿಸ್ತೀನಿ ಎಂಬುದಾಗಿ ಅನುಮತಿ ಮಾಡಿರುವಾಗ ನಿನ್ನನ್ನು ಮುಳುಗಿಸಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ ಯಾರು? ಹಲ್ಲೆಲೂಯಾ. ಈ ಒಳ್ಳೆ ಸಮಯದಲ್ಲಿ ನಾನು ಹೇಳ್ತೀನಿ ಪ್ರೀತಿಯ ದೇವರ ಮಕ್ಕಳೇ, ದೇವರು ಪೇತ್ರನಿಗೆ ನೀರಿನ ಮೇಲೆ ನಡೆಯಲಿಕ್ಕೆ ಮಾತ್ರವೇ ಅನುಮತಿ ಮಾಡಿದ್ದು, ಮುಳುಗಲಿಕ್ಕಲ್ಲ. ನೀನು ಮುಳುಗೋದಿಲ್ಲ. ಹಲ್ಲೆಲೂಯಾ. ಇದೊಂದು ಪ್ರವಾದಿನ ಶಬ್ದವಾಗಿ ದೇವರಾತ್ಮನು ಯಾರೊಟ್ಟಿಗೂ ಮಾತನಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಎಷ್ಟೇ ಜನ ಎದ್ದೇಳಿ, ಯಾರೇ ಪರ ವಿರೋಧ ಮಾತನಾಡಲಿ, ನಿನ್ನ ಕುರಿತು ನಿನ್ನ ಮುಂದೆ ಒಬ್ಬ ನಿಂತಿದ್ದಾನೆ, ಅವನು ನಿನ್ನನ್ನು ಮುಳುಗಲಿಕ್ಕೆ ಬಿಡೋದಿಲ್ಲ. ಒಂದು ವೇಳೆ ಮುಳುಗುತ್ತಿದ್ರು ಕೂಡ ಕಾರ ಹಿಡಿಯಲು ಮೇಲೆತ್ತಲಿಕ್ಕೆ ಅವನು ಇನ್ನೂ ನಿನ್ನ ಮುಂದೆ ಇದ್ದಾನೆ. ಹಲ್ಲೆಲೂಯಾ. ನಾನೊಂದು ಆಲೋಚನೆ ಹೇಳ್ತೇನೆ, ನಿನ್ನನ್ನು ಮುಳುಗಿಸುವವರು ನಿನ್ನ ಹಿಂದೆ ಇರಬಹುದು, ಆದರೆ ನಿನ್ನನ್ನು ಮೇಲೆತ್ತಲಿಕ್ಕೆ ಯೇಸು ಮುಂದೆ ಇದ್ದಾನೆ. ಹಲ್ಲೆಲೂಯಾ. ಎಷ್ಟು ಜನ ಸ್ವೀಕಾರ ಮಾಡ್ತೀರಿ ಇದನ್ನ? ಯೇಸು ಮುಂದೆ ಇದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೀಕನ ಬರೆದ ಪ್ರವಾದನ ಗ್ರಂಥ ನೋಡುವಾಗ ತಡೆಗಳನ್ನ ಒಡೆಯುವವನು ಮುಂದೆ ಹೊರಟಿದ್ದಾನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಿನ್ನ ಮುಂದೆ ನಿನ್ನನ್ನು ತಡೆಯಲಿಕ್ಕೆ ಯಾವ ಶಕ್ತಿಗೂ ದೇವರು ಅನುಮತಿ ಮಾಡಿಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ದೇವರಿಗೆ ಸ್ತೋತ್ರ ಉಂಟಾಗಲಿ. ಒಂದು ವಿಚಾರವನ್ನು ಹೇಳ್ತೇನೆ, ಒಬ್ಬ ಕುಂಬಾರ ಮಣ್ಣನ್ನು ನೋಡಲಿಕ್ಕೂ ಸಾಧಾರಣವಾದ ಮನುಷ್ಯ ಮಣ್ಣನ್ನು ನೋಡಲಿಕ್ಕೂ ಬಹಳ ವ್ಯತ್ಯಾಸ ಇದೆ. ಸಾಧಾರಣವಾದಂತ ಮನುಷ್ಯ ಮಣ್ಣನ್ನು ನೋಡಿದ್ರೆ ಓಕೆ, ಅದು ಜಸ್ಟ್ ಮಣ್ಣು, ಅದನ್ನ ಯಾವ್ದಕ್ಕಾದ್ರೂ ಬೇಕಾಗಿದ್ದಕ್ಕೂ ಉಪಯೋಗಿಸ್ಬೋದು, ಬೇಡದಕ್ಕೂ ಉಪಯೋಗಿಸ್ಬೋದು. ಆದ್ರೆ ಕುಂಬಾರ ಮಾತ್ರ ಮಣ್ಣನ್ನು ನೋಡಿದ್ರೆ ಅದರಲ್ಲಿ ಯಾವ ಪಾತ್ರೆ ಮಾಡೋಣ ಅಂತ ನೋಡ್ತಾನೆ. ಹಲ್ಲೆಲೂಯಾ. ನಿನ್ನ ನೋಡ್ತಿರುವಂತ ಒಬ್ಬ ಕುಂಬಾರ ಇದ್ದಾನೆ ಅನ್ನುವಂತ ಸತ್ಯ ಮರೆತು ಬಿಡಬಾರ್ದು. ಮನುಷ್ಯ ನಿನ್ನನ್ನು ನೋಡುವಾಗ ಅವನಿಗೆ ಏನ್ ಕೆಪಾಸಿಟಿ ಇದೆಯೋ ಅದೇ ಲೆವೆಲ್ಗಾಗಿರ್ತದೆ ಅವನು ನಿನ್ನನ್ನು ನೋಡೋದು. ಆದ್ರೆ ದೇವರು ನಿನ್ನನ್ನು ನೋಡುವಾಗ ಅವನ ಕೆಪಾಸಿಟಿಗೆ ತಕ್ಕಂತೆ ಆಗಿರ್ತದೆ ನಿನ್ನನ್ನು ನೋಡೋದು. ಹಲ್ಲೆಲೂಯಾ. ಯಾಕೆಂದ್ರೆ ವಾಕ್ಯ ಹೇಳ್ತದೆ, ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾನು ಎಲ್ಲದಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ. ನಿನ್ನನ್ನು ನೀನು ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ, ನಿನಗೆ ಯಾವ ತಲಾಂತ್ ಇದೆಯೋ, ಯಾವ ಟ್ಯಾಲೆಂಟ್ ಇದೆಯೋ, ನಿನಗೆ ಯಾವುದ್ರಲ್ಲಿ ನೀನು ಪ್ರಭಾವವಾಗಿದೆಯೋ ಅದೇ ರೀತಿಯಲ್ಲಿ ನೀನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತೀಯ. ಆದ್ರೆ ದೇವರು ನಿನ್ನನ್ನು ಇಂಟ್ರೊಡ್ಯೂಸ್ ಮಾಡಿಕೊಟ್ರೆ ನಿನ್ನ ಟ್ಯಾಲೆಂಟ್ ಅನ್ನ ಮುಂದೆ ಇಂಟ್ರೊಡ್ಯೂಸ್ ಮಾಡಲ್ಲ, ಅವನ ಪದ್ಧತಿಯನ್ನು ಮುಂದಿಟ್ಟು ನಿನ್ನನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ. ಹಲ್ಲೆಲೂಯಾ. ದಾವೀದನನ್ನು ದೇವರು ಹೆಂಗೆ ಇಂಟ್ರೊಡ್ಯೂಸ್ ಮಾಡಿದ್ದು? ಸ್ವಂತ ತಂದೆ ಆಗಿರುವಂತ ಈಶಾನ ಅವನು ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ, ಹಲ್ಲೆಲೂಯಾ, ಅಭಿಧಾಮನ ಆಗಿರ್ಬೋದು, ದೇವರಿಗೆ ಸ್ತೋತ್ರ. ಅವನಿಗೆ 7 ಜನ ಮಕ್ಕಳನ್ನ, ಇವ್ರು ಒಳ್ಳೆಯವರು 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 ಒಳ್ಳೆಯವರು, ಇವನು ಸುಂದರನು, ಇವನು ವಿಧೆ ಉಳ್ಳವನು, ಇವನಿಗೆ ಟ್ಯಾಲೆಂಟ್ ಇದೆ, ಇವನು ಸೈನಿಕ, ಈ ತರ ಆಗಿತ್ತು. ಸ್ವಂತ ತಂದೆ ಅವನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಆದ್ರೆ ಯಾವುದಕ್ಕೂ ಬೇಡದಿರುವಂತ ದಾವೀದನನ್ನು ಅವನು ಇಂಟ್ರೊಡ್ಯೂಸ್ ಮಾಡಲಿಲ್ಲ ಸಮುವೇಲನಿಗೆ. ಆದ್ರೆ ದೇವರು ಇಂಟ್ರೊಡ್ಯೂಸ್ ಮಾಡ್ಕೊಡ್ಬೇಕಾದ್ರೆ ಪರಲೋಕ ಆರಿಸಿಕೊಂಡಂತ ಅರಸನನ್ನಾಗಿ ಅವನನ್ನು ಇಂಟ್ರೊಡ್ಯೂಸ್ ಮಾಡಿದ್ದು. ಹಲ್ಲೆಲೂಯಾ. ಹಲ್ಲೆಲೂಯಾ. ಮನುಷ್ಯರಿಂದ ನೀನಾಗ್ಲಿ, ನಿನ್ನ ಸೇವೆ ಆಗ್ಲಿ, ನಿನ್ನ ಕುಟುಂಬವಾಗ್ಲಿ ತಳ್ಳಲ್ಪಡಬಹುದು, ಆದ್ರೆ ದೇವರು ಆರಿಸಿಕೊಂಡಾಗ ಅದನ್ನ ತಡೆಯುವವರು ಯಾರಿದ್ದಾರೆ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನಾನು ಇವತ್ತು ಒಂದು ಮಾತು ಹೇಳ್ತೇನೆ, ನಿನಗೆ ದೇವರು ಏನು ಆಲೋಚನೆ ಕೊಟ್ಟಿದ್ದಾನೋ, ಏನು ಪ್ರವಾದನೆ ಕೊಟ್ಟಿದ್ದಾನೋ, ಯಾವ ಸೇವೆ ಕುರಿತು ದೇವರಾತ್ಮನು ಏನು ಮಾತನಾಡಿದ್ದಾನೋ ಅದು ಮಾತ್ರವೇ ನೆರವೇರ್ತದೆ ಹೊರತು ನಿನ್ನ ಜೀವಿತದಲ್ಲಿ ಯಾವುದು ಕೂಡ ಬೇರೆದು ನೆರವೇರೋದಿಲ್ಲ. ಕಾರಣ ದೇವರು ನಿನ್ನನ್ನು ನೀರಿನ ಮೇಲೆ ಅನುಮತಿ ನಡೆಯಲಿಕ್ಕೆ ಕೊಟ್ಟಿರುವಾಗ ನೀನು ಮುಳುಗೋದಾದ್ರೂ ಹೇಗೆ ಬ್ರದರ್? ನೀನು ಮುಳುಗೋದಾದ್ರೂ ಹೇಗೆ ಸಿಸ್ಟರ್? ನಿನ್ನ ಕುಟುಂಬ ಮುಳುಗೋದಾದ್ರೂ ಹೇಗೆ ಬ್ರದರ್? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರು ಯಾವುದನ್ನ ಪರ್ಮಿಷನ್ ಕೊಟ್ಟಿದ್ದಾನೆ ಅದಲ್ಲದೆ ನಿನ್ನ ಜೀವಿತದಲ್ಲಿ ಯಾಕೆ 1000 ಬಿರುಗಾಳಿ ಬರಲಿ, ಹಲ್ಲೆಲೂಯಾ, ನಿನ್ನ ನಂಬಿಕೆ ಯೇಸುವೇ ಆಗಿದ್ರೆ ನಾನು ನೀರಿನ ಮೇಲೆ ನಡೆಯಬಹುದು. ಇವತ್ತು ಇಲ್ಲಿ ಕೂತಿರುವಂತ ಪ್ರತಿಯೊಬ್ಬೊಬ್ರು ಕೂಡ ಯೇಸುವಿನ ಅಂದಲ್ಲದೆ ನಿನ್ನ ಜೀವಿತದಲ್ಲಿ ಯಾರಿಂದಲೂ ಬದಲಾಯಿಸಲಿಕ್ಕೆ ಆಗೋದಿಲ್ಲ ಅಂತ ತಿಳಿದಲ್ಲಿ ಕೂತಿರೋದು. ಆಮೆನ್. ನಿನ್ನ ಪ್ರಾರ್ಥನೆ ಯೇಸು ಮಾತ್ರವಲ್ಲದೆ ಬೇರೆ ಯಾರು ಕೇಳಲಿಕ್ಕೆ ಆಗೋದಿಲ್ಲ ಅಂತ ನಂಬಿಕೆ ಇಟ್ಕೊಂಡೆ ನೀನು ಕೂತಿರೋದು. ಹಲ್ಲೆಲೂಯಾ. ಆ ನಂಬಿಕೆಯನ್ನ ನೀನು ಮುಂದೋಗ್ತಿರ್ಬೇಕಾದ್ರೆ ಸಾಧಾರಣ ಬಿರುಗಾಳಿಯನ್ನ ನೋಡಿ, ಅಲೆಗಳನ್ನ ನೋಡಿ ಯಾಕೆ ಭಯ ಪಡ್ತಾ ಇದೆಯಾ? ಆಮೆನ್. ಹಲ್ಲೆಲೂಯಾ. ಅದ್ರ ಕೆಲಸ ಮಾಡ್ಲಿ, ಅದ್ರ ಕೆಲಸನೇ ಭಯ ಪಡಿಸೋದು, ಅದ್ರ ಕೆಲಸನೇ ಆರ್ಭಟಿಸೋದು. ಹಲ್ಲೆಲೂಯಾ. ಆದ್ರೆ ನಿನ್ನನ್ನ ಮುಳುಗಿಸಲಿಕ್ಕೆ ಅದಕ್ಕೆ ಪರ್ಮಿಷನ್ ಇಲ್ಲ. ಆಮೆನ್. ನಿನ್ನನ್ನು ಮುಳುಗಿಸಲಿಕ್ಕೆ ಅದಕ್ಕೆ ಪರ್ಮಿಷನ್ ಇಲ್ಲ.
ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನನ್ನು ಮುಳುಗಿಸಲಿಕ್ಕೆ ಅದು ಪರ್ಮಿಷನ್ ಇಲ್ಲ. ಎಷ್ಟು ಜನ ಇದನ್ನು ನಂಬ್ತಾ ಇದ್ದೀರಾ? ಎಷ್ಟು ಜನೊಟ್ಟಿಗೆ ದೇವರ ಆತ್ಮನು ಮಾತನಾಡ್ತಾ ಇದ್ದೇನೆ ಎಂಬುದಾಗಿ ನನಗೆ ಗೊತ್ತಿಲ್ಲ. ಆದರೆ ದೇವರಿಗೆ ಸ್ತೋತ್ರ, ನಾನು ಪ್ರಿಪೇರ್ ಮಾಡಿದಂಥ ಪ್ರಸಂಗ ಬೇರೆ ಆಗಿತ್ತು, ಆದರೆ ದೇವರ ಆತ್ಮನಲ್ಲಿ ಕೂತು ಮಾತನಾಡ್ತಿರುವಂಥ ಪದ ಬೇರೆ ಆಗ್ತಾ ಇದೆ. ಹಲ್ಲೆಲೂಯಾ, ದೇವರಿಗೆ ಸ್ತೋತ್ರ ಉಂಟಾಗ್ಲಿ. ದೇವರು ನಮ್ಮ ಜೊತೆಲಿ ಇರಬೇಕಾದ್ರೆ ದೇವರಿಗೆ ಸ್ತೋತ್ರ ಉಂಟಾಗ್ಲಿ. ನಾನೊಂದು ವಿಚಾರವನ್ನು ಹೇಳ್ತೇನೆ. ಹಲ್ಲೆಲೂಯಾ, ಅವನು ದೇವರಿಗೆ ಸ್ತೋತ್ರ, ಅವನು ಶಿಷ್ಯಂದ್ರೆಲ್ಲರೂ ಕೂಡ ಅವನು ಹೇಳ್ತಾ ಇದ್ದಾರೆ ಅದು ಭೂತವಿದೆ, ಅದು ಬೇಡ, ಅದು ಬೇಡ, ಬೇಡ ಅನ್ನುವಂಥ ರೀತಿಯಲ್ಲಿ ಎದುರಿಸ್ತಿದ್ರು ಕೂಡ ಇವನ ಪೇತ್ರನ ನಂಬಿಕೆ ಏನಾಗಿತ್ತು ಅಂತ ಹೇಳಿದಾದ್ರೆ, ದೇವರು ನೀನೇ ಆಗಿದ್ರೆ ನನ್ನನ್ನು ನೀರ್ ಮೇಲೆ ನಡೆಯಲಿಕ್ಕೆ ಅನುಮತಿ ಕೊಡ್ತೀಯಾ? ಯಾಕೆ ನಿನ್ನಿಂದ ಮಾತ್ರ ಸಾಧ್ಯ ಅಲ್ವಾ? ಈ ನಂಬಿಕೆ ಇಟ್ಕೊಂಡು ಅವನು ಹೆಜ್ಜೆ ಇಟ್ಟಂತ ಅವನು ಮಧ್ಯದಲ್ಲಿ ಮುಳುಗಲಿಕ್ಕೆ ಪ್ರಾರಂಭ ಮಾಡ್ತಾನೆ. ನಾನೊಂದು ವಿಚಾರ ಹೇಳ್ತಾನೆ, ಇವನು ಹುಟ್ಟುತ್ತಾನೆ ಒಬ್ಬ ಬೆಸ್ತ, ಇವನು ಮೀನು ಹಿಡಿಯುವವನು, ಇವನಿಗೆ ಈಜಲಿಕ್ಕೆ ಚೆನ್ನಾಗಿ ಬರ್ತದೆ. ಮುಳುಗಲಿಕ್ಕೆ ಪ್ರಾರಂಭ ಮಾಡಿದಾಗ ಸ್ವಲ್ಪ ಈಜಿದ್ರೆ ಒಂದು ದೋಣಿ ಹತ್ರ ಹೋಗ್ಬೋದಾಯ್ತು, ಇಲ್ಲಾಂದ್ರೆ ಯೇಸುವಿನ ಮುಂದೆ ಹೋಗ್ಬೋದಾಯ್ತು. ಆದ್ರೆ ಇವನು ಕೂಗ್ತಿರೋದು, ಗುರುವೇ ಗುರುವೇ ನನ್ನನ್ನು ಕಾಪಾಡು ಅಂತ. ಹಲ್ಲೆಲೂಯಾ. ನಿನ್ ಜೊತೆ ಯಾರಿದ್ದಾರೆ, ನಿನ್ನ ಮುಂದೆ ಯಾರಿದ್ದಾರೆ ಅನ್ನುವಂಥ ಸತ್ಯವನ್ನ ನೀನು ಮರ್ತು ಬಿಟ್ರೆ ನಿನ್ನ ಪ್ರಾರ್ಥನೆ ಕಾಪಾಡು ಕಾಪಾಡು ಅನ್ನೋದೇ ಆಗಿರ್ತದೆ. ಯಾರಿದ್ದಾರೆ ಅನ್ನೋದು ಗೊತ್ತಾಗ್ಬಿಟ್ರೆ ನೀನು ಮುಳುಗಲ್ಲ. ಆಮೆನ್. ನಿನ್ನ ಮೇಲೆ ಇಟ್ಟಿರುವಂತ ಪದ್ಧತಿ ಯಾವುದು, ನಿನ್ನ ಮೇಲೆ ಇಟ್ಟಿರುವಂತ ಆಲೋಚನೆ ಏನೆಂಬುದಾಗಿ ನೀನು ಚೆನ್ನಾಗಿ ತಿಳ್ಕೊಂಡ್ಬಿಟ್ರೆ ನಿನ್ನ ಮುಂದೆ ಯಾರಿದ್ದಾರೆ, ದೇವರ ವಾಕ್ಯ ಹೇಳ್ತದೆ ಇಬ್ರಿಯರ ಬರೆದ ಪತ್ರಿಕೆಯಲ್ಲಿ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಅವನೇ ಆಗಿದ್ದಾನೆ ಎಂಬುದಾಗಿ. 12ನೇ ಅಧ್ಯಾಯ 2ನೇ ವಚನವನ್ನು ನೋಡುವುದಾದ್ರೆ ದೇವರಿಗೆ ಸ್ತೋತ್ರ ಉಂಟಾಗಲಿ. ಯಾರ ಮೇಲೆ ನಮ್ಮ ಓಟವನ್ನ ದೃಷ್ಟಿಯನ್ನ ಇಟ್ಟು ಓಡ್ಬೇಕಂತ ಗೊತ್ತಾ? ಕರ್ತನಾದ ಯೇಸು ಕ್ರಿಸ್ತನ ಮೇಲೆ. ವೇಗವಾಗಿ ಅದೊಂದು ವಾಕ್ಯವನ್ನು ತೆಗೆದು ಓದ್ತೀರಾ? ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನ ವೇಗವಾಗಿ ತೆಗೆದೋದ್ರಿ. ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಹಲ್ಲೆಲೂಯಾ. ಯಾರ ಮೇಲೆ ನಂಬಿಕೆ ಇಟ್ಟು ದೃಷ್ಟಿ ಇಟ್ಟು ಓಡ್ಬೇಕಂತೆ? ಪಾಸ್ಟರ್ ಮೇಲ, ನಮಗೆ ಫೇವರೇಟ್ ಆಗಿರುವಂತ ವಿಶ್ವಾಸಿಗಳ ಮೇಲ, ನಮಗೆ ಡೈಲಿ ಫೋನ್ ಮಾಡಿ ಮಾತಾಡಿಸುವಂತ ವಿಶ್ವಾಸಿಗಳ ಮೇಲ ಯಾರ ಮೇಲೆ ನಂಬಿಕೆ ಇಡ್ಬೇಕಂತೆ? ನೀನು ಯೇಸುವಿನ ಮೇಲೆ ಭರವಸೆ ಇಟ್ಟಾಗ ಮಾತ್ರವೇ ನಿನ್ನ ನಂಬಿಕೆ ಪೂರೈಸಲ್ಪಡೋದು. ಮನುಷ್ಯನ ಮೇಲೆ ನಂಬಿಕೆ ಇಟ್ರೆ ಮನುಷ್ಯನ ನಿನ್ನೊಟ್ಟಿಗೆ ಫೇವರ್ ಆಗಿರೋ ತನಕ ಮಾತ್ರವೇ ಇರ್ತದೆ. ಹಲ್ಲೆಲೂಯಾ. ದೇವರ ಮೇಲೆ ನಂಬಿಕೆ ಇಡುವಾಗ ದೇವರಿಗೆ ಸ್ತೋತ್ರ ಉಂಟಾಗಲಿ. ನಾನು ನಂಬ್ತೇನೆ, ನಿನ್ನ ನಂಬಿಕೆ ವ್ಯರ್ಥವಾಗೋದಿಲ್ಲ, ನಿನ್ನ ನಂಬಿಕೆ ವ್ಯರ್ಥವಾಗೋದಿಲ್ಲ. ಹಲ್ಲೆಲೂಯಾ. ಪೇತ್ರನ ನೋಡಿ ದೇವ್ರು ಕೇಳ್ತಾ ಇದೆ, ಅಲ್ಪ ವಿಶ್ವಾಸಿಯೇ ಯಾಕೆ ಸಂದೇಹ ಪಟ್ಟೆ? ನಿನ್ನ ನಂಬಿಕೆ ಚೆನ್ನಾಗಿತ್ತಲ್ವಾ? ನಿನ್ನ ಪ್ರಾರ್ಥನೆ ಚೆನ್ನಾಗಿತ್ತಲ್ವಾ? ಬಾಕಿ 11 ಜನ ಶಿಷ್ಯಂದ್ರಿಗೆ ಬರ್ದಿರುವಂತ ಆಲೋಚನೆ ನಿನಗೆ ಬಂತಲ್ಲ? ಯೇಸು ಆದ್ರೆ ನಾನು ನೀರ ಮೇಲೆ ನಡಿಬಹುದಂತ ಆಲೋಚನೆ ಬಂತಲ್ಲ? ಆದ್ರೆ ಬಿರುಗಾಳಿ ನೋಡುವಾಗ, ಸಮುದ್ರದ ಅಲೆಗಳನ್ನು ನೋಡುವಾಗ ಯಾಕೆ ಸಂದೇಹ ಪಟ್ಟೆ? ನನ್ನ ಭಾಷೆಯಲ್ಲಿ ಹೇಳ್ತೇನೆ, ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ತೇನೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಮುಳುಗ್ತಿರುವಂತ ಪೇತ್ರನ ನೋಡಿ ಯೇಸು ಕೈ ಕೊಟ್ಟು ಯಾಕೆ ಸಂದೇಹ ಪಟ್ಟೆ ಅನ್ನುವಂತ ಪದವನ್ನ ಯಾವ ರೀತಿ ಹೇಳ್ಬೋದು ಗೊತ್ತಾ? ಸಂಶಯ ಪಟ್ಟ ನಾನು ನಡೆಯಲಿಕ್ಕೆ ಅನುಮತಿ ಮಾಡಿದ್ರೆ ನೀನು ಮುಳುಕೊಂಡು ಏನ್ ಮಾಡ್ತಿದ್ಯಾ? ಇನ್ನು ಅಪ್ಪ ಮಗ ಅನ್ನುವಂತ ಕ್ಲೋಸ್ ಅಲ್ಲಿ ಹೇಳೋದಾದ್ರೆ, ಇನ್ನು ಕ್ಲೋಸ್ ರಿಲೇಶನ್ಶಿಪ್ ಅಲ್ಲಿ ಹೇಳೋದಾದ್ರೆ ನನ್ ಗೊತ್ತಾ? ಆಟ ಆಡಿದ್ ಸಾಕು ಎದ್ದಾಳು, ಈಜು ಹೊಡೆದಿದ್ ಸಾಕು ಎದ್ದಾಳು. ನೀರ್ ಮೇಲೆ ನಡ್ಕೊಂಡು ಅಂತ ಹೇಳೋದಾದ್ರೆ ನೀನ್ ಮುಳ್ಕೊಂಡು ಆಟ ಆಡ್ಕೊಂಡು ಏನ್ ಮಾಡ್ತಿದ್ಯಾ? ಭಯ ಪಡ್ಬಿಟ್ಟ? ನಾನು ಇದೆಂತ ಇಲ್ಲೇ ಭಯ ಪಡ್ಬೇಡ, ಭಯ ಪಡ್ಬೇಡ, ಎದ್ದಾಳು ಎದ್ದಾಳು ಎದ್ದಾಳು. ಹಲ್ಲೆಲೂಯಾ. ನಿನ್ನ ಕುರಿತು ದೇವ್ರು ಏನ್ ಆಲೋಚನೆ ಮಾಡಿದವನು ಅದು ಅಲ್ಲದೆ ಬೇರೆ ಯಾವುದು ನೆರವೇರಲ್ಲ. ಸಾಕು. ಹಲ್ಲೆಲೂಯಾ. ಯಾಕೆ ಧೈರ್ಯಗೆಡುತ್ತೀರಿ? ನಿಮಗೆ ನಂಬಿಕೆ ಅಲ್ವೇ? ಇವತ್ತು ನಾನು ಕೂಡ ಪ್ರಶ್ನೆ ನಿಮ್ಮನ್ನ ನೋಡಿ ಕೇಳ್ತಾ ಇದ್ದೇನೆ. ನಿಮ್ಮ ಪರಿಸ್ಥಿತಿನ ನೋಡಿ ಯಾಕೆ ಧೈರ್ಯಗೆಡ್ತಾ ಇದ್ದೀರಿ? ನಿಮಗೆ ನಂಬಿಕೆ ಅಲ್ವಾ? ನಿಮ್ಮ ಕುಟುಂಬನ ನೋಡಿ ಯಾಕೆ ಧೈರ್ಯಗೆಡ್ತಾ ಇದ್ದೀರಿ? ನಿಮಗೆ ನಂಬಿಕೆ ಅಲ್ವಾ? ಹಲ್ಲೆಲೂಯಾ. ನಿಮ್ಮ ಭವಿಷ್ಯವನ್ನು ನೋಡಿ ಯಾಕೆ ಧೈರ್ಯಗೆಡ್ತಾ ಇದ್ದೀರಿ? ನಿಮಗೆ ನಂಬಿಕೆ ಅಲ್ವಾ? ನಿನ್ನ ಸೇವೆಯನ್ನು ನೋಡಿ ಯಾಕೆ ಭಯ ಪಡ್ತಾ ಇದ್ದೀನಿ? ನಿನಗೆ ನಂಬಿಕೆ ಅಲ್ವಾ? ನಿನ್ನ ಕುರಿತು ಬೇಡದಿರುವಂತ ರೀತಿಯಲ್ಲಿ ಮಾತನಾಡ್ತಿರುವಂತ ಮನುಷ್ಯರ ಕುರಿತು ಯಾಕೆ ಭಯ ಪಡ್ತಾ ಇದ್ದೀನಿ? ನಿನಗೆ ನಂಬಿಕೆ ಅಲ್ವಾ? ನಿನ್ನ ಪರಿಸ್ಥಿತಿಗಳನ್ನು ನೋಡಿ ಯಾಕೆ ಭಯ ಪಡ್ತಾ ಇದ್ದೀನಿ? ನಿನಗೆ ನಂಬಿಕೆ ಅಲ್ವಾ? ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಲ್ಲಿ ಯೇಸು ಎಲ್ಲಿ ನಿದ್ರೆ ಮಾಡ್ತಿದ್ರು ಅಂತ ವಚನ ಬರೆಯೋದು ಪಡ್ತಾ ಇದೆ.
ಎಲ್ಲಿ ಯೇಸು ಸ್ವಾಮಿ ಎಲ್ಲಿ ನಿದ್ರೆ ಮಾಡ್ತಿದ್ರಂತ ಬೇಕು ಅಂತ ಹೇಳೋದಾದ್ರೆ ಈ ಶೀಟು ಮೇಲ್ ಹೋಗೋ ತರ ಕೇಳಿಸ್ಬೇಕು ನಿಮ್ಮ ಶಬ್ದ. ಆದ್ರೆ ನಿಮ್ಮ ಶಬ್ದ ಯಾವ ತರ ಇದೆ ಅಂತ ಹೇಳೋದಾದ್ರೆ ಪಕ್ಕದಲ್ಲಿ ಕೂತಿರೋರ್ಗೂ ಕೇಳಿಸ್ತಾ ಇಲ್ಲ. ಜೋರಾಗಿ ಒಂದು ಬಾರಿ ಅಲ್ಲೆಲ್ಲೂ ಹೇಳ್ತೀರಾ? ಆಮೇಲೆ ದೇವರಿಗೆ ಸ್ತೋತ್ರ. ಯೇಸು ಎಲ್ಲಿ ಕೂತಿದ್ರಂತೆ? ಎಲ್ಲಿ ಮಲಗಿದ್ರಂತೆ? ಯಾವ ಭಾಗದಲ್ಲಿ ಮಲಗಿದ್ರಂತೆ? ಜೋರಾಗಿ ಅಲ್ಲೇ. ಓಕೆ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಈಗ ಬಿರುಗಾಳಿಯನ್ನ, ಸಮುದ್ರದ ಅಲೆಗಳನ್ನ ನೋಡಿ ಶಿಷ್ಯ ಏನಂತ ಕೂಗ್ತಿದ್ದಾರೆ? ಗುರುವೇ, ನಾವು ಸಾಯೋದು ನಿಮ್ಗೆ ಚಿಂತೆ ಅಲ್ವಾ? ಕಾಪಾಡಿ 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 ಅಂತ. ಅಲ್ಲೆಲೂಯ. ಕೆಲವೊಂದು ಟೈಮಲ್ಲಿ ನಮ್ಮ ಪ್ರಾರ್ಥನೆ ಕೂಡ ಯೇಸು ಸ್ವಾಮಿ ಮುಂದೆ ಏನಾಗಿರ್ತದೆ ಗೊತ್ತಾ? ತುಂಬಾ ಬುದ್ಧಿವಂತರ ಪ್ರಾರ್ಥನೆ ನಮ್ಮ ಪ್ರಾರ್ಥನೆ ಗೊತ್ತಾ? ದೇವರೇ, ನಿನ್ನ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದ್ದೆಲ್ಲ ಸ್ವಾಮಿ, ನೀನು ಈ ರೀತಿಯಾಗಿ ಮಾಡು ಸ್ವಾಮಿ. ಯಾಕೆಂದ್ರೆ ದೇವರಿಗೆ ವಾಕ್ಯ ಗೊತ್ತಿಲ್ಲಲ್ವಾ? ಅದಕ್ಕೆ ನಾವು ದೇವರಿಗೆ ವಾಕ್ಯ ನೆನಪಿಸಿ 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 ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಅಲ್ಲೆಲೂಯ. ಕೆಲವೊಂದು ಯೇಸು ಎಷ್ಟೆಷ್ಟೋ ಮರಣದಲ್ಲಿದ್ದಂಥವರನ್ನ ಬದುಕಿಸಿದಂತ ಯೇಸುವಿನ ಅವನನ್ನ ನೋಡಿ, ಆ ಅದ್ಭುತಗಳನ್ನ ನೋಡಿದಂತ ಶಿಷ್ಯಂದ್ರು ಮಾತನಾಡ್ತಿರುವಂತ ಮಾತೇನು ಗೊತ್ತಾ? ಗುರುವೇ, ನಾನು ಸಾಯೋದ್ರಲ್ಲಿ ನಿಮ್ ಚಿಂತೆ ಇಲ್ವಾ? ಆಮೇಲೆ ಆಕ್ಚುಲಿ ರಿಯಲ್ ಫ್ಯಾಕ್ಟ್ ಏನಂತ ಹೇಳಿದಾದ್ರೆ, ನಿಜವಾಗ್ಲೂ ಆಪತ್ತಿನಲ್ಲಿ ಇರುವಂತವ್ರು ಯೇಸು. ನಿಮ್ಗೆ ವಾಕ್ಯ ತೋರಿಸ್ಲಾ? ವಾಕ್ಯದ ಪ್ರೂಫ್ ತೋರಿಸ್ಲಾ? ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ ಅದರ 40 ಅಥವಾ 41ನೇ ವಚನವನ್ನ ಯಾರಾದ್ರೂ ಒಬ್ರು ಓದಿ ನನಗೆ ಸಹಾಯ ಮಾಡ್ತೀರಾ? ದೇವರಿಗೆ ಸ್ತೋತ್ರ ಉಂಟಾಗ್ಲಿ. ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ ಅದರ 40, 41ನೇ ವಚನ. ಹಾ ಹಾ ಹ್ಮ್ ಹ್ಮ್ ಮಧ್ಯದಲ್ಲಿ ಅವರಿಗೆ ಮರಳು ದಿಬ್ಬ ಸಿಕ್ಕಿದಾಗ ಮುಂಭಾಗವು ತಗಲಿ, ಹಿಂಭಾಗವು ತೆರೆಗಳ ಹೊಡೆತದಿಂದ. ಅಲ್ಲೇಲೂಯ. ಯೇಸು ಎಲ್ಲಿದ್ರು? ಇಲ್ಲಿ ಮುಂಭಾಗದಲ್ಲಿ ತಗಲಿದ್ರೆ ಯಾವಾಗ ಹೊಡೆದೋಗ್ತಾ ಇದೆ? ಹಾಗಾದ್ರೆ ಡೇಂಜರ್ ಅಲ್ಲಿ ಇದ್ದಿದ್ ಯಾರು? ಆದ್ರೆ ಕಿರ್ಚ್ಕೊಂಡು ಬಾಯ್ ಪಡ್ಕೋತಿರೋದು ಯಾರು? ಹಲ್ಲೆಲೂಯಾ. ಕೆಲವೊಂದು ಟೈಮಲ್ಲಿ ನಮ್ಮನ್ನ ಸುರಕ್ಷಿತವಾಗಿ ದೇವ್ರು ಇಟ್ಟಿದ್ರು ಕೂಡ ನಾವು ಎದೆ ಬಡ್ಕೊಂಡು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇರ್ತೀವಿ. ಕಾರಣ ಏನ್ ಗೊತ್ತಾ? ನಾವು ಕಾಣುವಂಥದ್ದನ್ನ ಮಾತ್ರನೇ ಲಕ್ಷಿಸೋದು, ಕಾಣದಿರುವಂಥದ್ದನ್ನ ಲಕ್ಷಿಸೋಲ್ಲ. ಆದ್ರೆ ವಾಕ್ಯ ಯಾವ ರೀತಿಗಿದೆ? ಕಾಣುವಂಥದ್ದನ್ನ ಲಕ್ಷಿಸದೆ ಕಾಣದಿರುವಂಥದ್ದನ್ನ ಲಕ್ಷಿಸಬೇಕು ಅಂತ ಅಲ್ಲಿ. ಹಲ್ಲೆಲೂಯಾ. ನಮ್ಮ ನಂಬಿಕೆ ಇವತ್ತು ಯಾವ ರೀತಿಯಾಗಿದೆ ಅಂತ ಹೇಳೋದಾದ್ರೆ, ಪರಿಸ್ಥಿತಿಗಳ ಮೇಲೆ ಇರುವಂತ ನಂಬಿಕೆಗಿಂತ ಯೇಸುವಿನ ಮೇಲೆ ಇರುವಂತ ನಂಬಿಕೆ ಕಡಿಮೆ. ಮನುಷ್ಯನ ಮೇಲಿರುವಂತ ನಂಬಿಕೆಗಿಂತ ದೇವರ ಮೇಲಿರುವಂತ ನಂಬಿಕೆ ಕಡಿಮೆ. ಹಲ್ಲೆಲೂಯಾ. ಶಿಷ್ಯಂದ್ರೆಲ್ಲರೂ ಕೂಡ ದೋಣಿ ಒಳಗಡೆ ನೀರು ಬಂದಿದ್ದ ತಕ್ಷಣ ಅವರೆಲ್ಲ ನೀರನ್ನ ತೋಡಿ ತೋಡಿ ಆಗ್ತಿರ್ಬೇಕಾದ್ರೆ ಭಯ ಪಡ್ತಾ ಇದ್ದಾರೆ. ಗುರುವೇ, ನಾವು ಸಾಯ್ತಾ ಇದೀವಿ, ಮುಳುಗ್ತಾ ಇದೀವಿ, ನಿನ್ ಚಿಂತೆ ಇಲ್ವಾ? ನೀನೇನಪ್ಪ ಎಲ್ಲರಿಗೂ ಚಿಂತೆ ಇಲ್ದ ನನಗೆ ಸಂತೆಲು ನಿದ್ದೆ ಬಂದಾಗ ನೀನ್ ಆರಾಮಾಗಿ ಇಲ್ಲಿ ಮಲಗಿದ್ಯಾ? ಇದು ಯೇಸು ಸ್ವಾಮಿನ ನೋಡಿ ಹೇಳ್ತಿರುವಂತ ಮಾತು ಯಾರು? ಶಿಷ್ಯಂದ್ರು. ಇವ್ರು ಯಾರು? ಇವರು ಅದ್ಭುತಗಳನ್ನ ನೋಡಿದವರು, ಪ್ರಸಂಗ ಕೇಳಿದವರು, ಪ್ರವಾದನೆಗಳನ್ನ ಕಂಡವರು, ಯೇಸುವಿನ ಜೊತೆ 24 ಗಂಟೆ ಪ್ರಯಾಣ ಮಾಡ್ತಿರುವಂತ ಶಿಷ್ಯಂದ್ರು ಯೇಸುವನ್ನ ನೋಡಿ ಕೇಳ್ತಿರುವಂತ ಪ್ರಶ್ನೆ, ನಾವು ಸಾಯೋದ್ರ ನಿನ್ ಚಿಂತೆ ಇಲ್ವಾ? ಹಲ್ಲೆಲೂಯಾ. ಕೆಲವೊಂದು ಟೈಮಲ್ಲಿ ನಾವು ಕೂಡ ಸೇವಕರನ್ನ ನೋಡಿ, ವಿಶ್ವಾಸಿಗಳನ್ನ ನೋಡಿ, ದೇವರನ್ನ ನೋಡಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀವಿ. ಯಾಕಂದ್ರೆ ನಾವು ಪರಿಸ್ಥಿತಿಗಳನ್ನ ಮಾತ್ರವೇ ನೋಡ್ತಾ ಇರ್ತೀವಿ, ದೇವರನ್ನ ನೋಡೋದಿಲ್ಲ. ಹಲ್ಲೆಲೂಯಾ. ಸೇವಕರು ಆಗ್ಲೇ ಗೊತ್ತಿಲ್ಲ, ನಿಜವಾಗ್ಲು ನಾನು ಡೈರಿ ಮುಚ್ಚಿಟ್ಟಿದ್ದೀನಿ. ನನ್ನ ಡೈರಿ ಪ್ರಸಂಗ ಇವತ್ತು ಬೇರೆ ಆಗಿತ್ತು. ಇವತ್ತು ನನಗೆ ಪ್ರವಾದನಾತ್ಮಕವಾಗಿ ಪಾಸ್ಟ್ ಆಗಿತ್ತು ಲೀಡ್ ಕೊಟ್ಟಿದ್ದು ಪ್ರಸಂಗಕ್ಕೆ. ಹಲ್ಲೆಲೂಯಾ. ಬಿರುಗಾಳಿ ಎಷ್ಟೇ ದೊಡ್ಡದಿರ್ಲಿ, ಅದರ ಮಧ್ಯದಲ್ಲಿ ದೇವರು ನಮ್ಮ ಜೊತೆ ನಿಂತ್ಕೊಂಡಿದ್ದಾನೆ. ಹಲ್ಲೆಲೂಯಾ. ಅವ್ರು ಕೊಟ್ಟಂತ ಪ್ರವಾದನೆ ಲೀಡ್ನಾಗಿತ್ತು ನಾನು ಇಲ್ಲಿ ಪ್ರಸಂಗ ಮಾಡ್ತಾ ಇರೋದು. ನನಗೆ ಗೊತ್ತಿಲ್ಲ ಇವತ್ತು ಎಲ್ಲರೊಟ್ಟಿಗೆ ದೇವರಾತ್ಮನ ಮಾತನಾಡ್ತಾ ಇದ್ದಾನೆ ಅಂತ ಹೇಳಿ, ಆದ್ರೆ ಯಾರೊಟ್ಟಿಗೂ ದೇವರಾತ್ಮನ ಮಾತನಾಡ್ತಾ ಇದ್ದಾನೆ. ನೀವು ಇವತ್ತು ಬಂದವರು ಎಲ್ಲರೂ ಕೂಡ ಹೊಂದ್ಕೊಂಡು ಹೋಗ್ತಿರೋ ಅನ್ನುವಂಥ ಗ್ಯಾರಂಟಿ ನನಗಿಲ್ಲ, ಆದ್ರೆ ಕೆಲವರನ್ನ ದೇವರು ಮುಟ್ಟುತ್ತಾ ಇದ್ದಾನೆ. ಹಲ್ಲೆಲೂಯಾ. ಕರೆದಾತು ನಂಬಿಗಸ್ತನಾಗಿದ್ದಾನೆ. ಹಲ್ಲೆಲೂಯಾ. ನಿನ್ನನ್ನ ನೀರಿನ ಮೇಲೆ ನಡಿಲಿಕ್ಕೆ ಮಾತ್ರವೇ ಅನುಮತಿ ಮಾಡಿರುವಂಥದ್ದು, ಮುಳುಗಲಿಕ್ಕಲ್ಲ. ನೀನು ಯೇಸುವಿನ ಜೊತೆ ದೋಣಿಯಲ್ಲಿ ಪ್ರಯಾಣ ಮಾಡ್ತಿರುವಂಥದ್ದು ಆಚೆ ದಡಕ್ಕೆ ತಲುಪಲಿಕ್ಕೆ. ಹಲ್ಲೆಲೂಯಾ. ಮಧ್ಯದಲ್ಲೇ ಮುಳುಗಿ ಸಾಯಲಿಕ್ಕಲ್ಲ. ಸಾಯುವಂತ ಪರಿಸ್ಥಿತಿ ಬಂದ್ರು ನೀನು ಸಾಯೋದಿಲ್ಲ. ಯಾಕಂದ್ರೆ ಸೃಷ್ಟಿಗಳನ್ನ ಸೃಷ್ಟಿ ಮಾಡಿದಂತ ಸೃಷ್ಟಿಕರ್ತನು ನಿನ್ನ ಜೊತೆಲಿದ್ದಾನೆ. ಆಮೆನ್. ಹಲ್ಲೆಲೂಯಾ. ಕೆಲವೊಂದು ಟೈಮಲ್ಲಿ ಸಮುದ್ರ, ಗಾಳಿ, ಸೃಷ್ಟಿ ಎಲ್ಲ ಕೂಡ ಯೇಸು ಮಾತು ಕೇಳ್ತದೆ. ಅವನು ಸೃಷ್ಟಿ ಮಾಡಿದಂತ ಮನುಷ್ಯ ಮಾತ್ರ ಅವನ ಮಾತು ಕೇಳಲ್ಲ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ನೀವೆಲ್ಲ ತುಂಬಾ ಒಳ್ಳೆಯವರು. ನಾನು ನಮ್ಮ ಮೈಸೂರಲ್ಲಿರೋ ಕುರಿತು ಮಾತಾಡ್ತಿರೋದು.
ದೇವರಿಗೆ ನೀವೆಲ್ಲ ತುಂಬಾ ದೇವರ ಮಾತನ್ನ ಮನುಷ್ಯ ಸಭಾ ಪಾಲಕರ ಮಾತು ಕೇಳೋರು, ದೇವರಿಗೆ ಸ್ತೋತ್ರ ಉಂಟಾಗ್ಲಿ. ಅಲ್ಲೆಲೂಯಾ. ನಮ್ಮ ಮೈಸೂರಲ್ಲಿರೋರು ಹಂಗ್ರಿ, ಕೆಲವೊಂದು ಟೈಮಲ್ಲಿ ದೇವ್ರ ಮಾತು ಕೇಳೋದೇ ಇಲ್ಲ. ಅಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಕೆಲವೊಂದು ಟೈಮಲ್ಲಿ ನನಗೆ ಸಂದೇಹ ಆಗೋದು ಹೆಂಗೆ ಅಂತ ಗೊತ್ತಾ ಪಾಸ್ಟ್ರೆ, ಅವ್ರು ಬೈಬಲ್ ಕಾಲೇಜ್ಗೆ ಹೋಗಿದಾರ, ನಾನು ಬೈಬಲ್ ಕಾಲೇಜ್ಗೆ ಹೋಗಿದ್ದೀನ ಅಂತ, ನಾನು ಪಾಸ್ಟ್ರಾ ಅವ್ರು ಪಾಸ್ಟ್ರಾ ಅಂತ ಕೆಲವೊಂದು ಟೈಮಲ್ಲಿ ಕನ್ಫ್ಯೂಷನ್. ಅಲ್ಲೆಲೂಯಾ, ಅಲ್ಲೆಲೂಯಾ. ಆ ಒಂದು ಪರಿಸ್ಥಿತಿಲೇ ಗುರುವನ್ನ ನೋಡಿ ಇವ್ರು ಕೇಳ್ತಾರ ಪ್ರಶ್ನೆ, ನಾವು ಮುಳುಗೋದ್ರಲ್ಲಿ ನಿಂಗೆ ಚಿಂತೆ ಇಲ್ವಾ ಸ್ವಾಮಿ? ನಾವು ಸಾಯೋದ್ರಲ್ಲಿ ನಿಂಗೆ ಚಿಂತೆ ಇಲ್ವಾ ಸ್ವಾಮಿ? ನೀವಾಗಿದ್ರೆ ಯೇಸು ಸ್ವಾಮಿ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ರಿ? ನೀರಲ್ಲಿ ಬಿಟ್ಟು ನೋಡ್ಬೇಕಂತೆ ಪಾಸ್ ಹೇಳ್ತಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಯೇಸುವಿನ ಮೇಲೆ ಭರವಸೆ ಬಿಟ್ಟಂತ ನಿನ್ನ ಜೀವಿತ ಎಲ್ಲರಿಗಿಂತ ವ್ಯತ್ಯಾಸವಾಗಿರ್ಬೇಕು. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಈ ಲೋಕದಲ್ಲಿ ಹೇಗ್ ಬೇಕು ಹಾಗೆ ಜೀವಿಸಲಿಕ್ಕೆ ಎಲ್ಲರೂ ಇದ್ದಾರೆ, ಕ್ರಿಸ್ತನ ಹಾಗೆ ಜೀವಿಸಲಿಕ್ಕೆ ನನ್ನನ್ನು ನಿನ್ನನ್ನು ಕರೆದಿರೋದು. 1 ಪೇತ್ರನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಚನದಲ್ಲಿ ದೇವರ ವಾಕ್ಯ ಬರೆಯಲ್ಪಡ್ತಾ ಇದೆ, ಅವನು ಬಾಧೆಯನ್ನು ಅನುಭವಿಸಿ ಒಂದು ಹೆಜ್ಜೆ ಜಾಡನ್ನು ತೋರಿಸ್ಕೊಟ್ಟು ಹೋಗಿದ್ದಾನೆ. ಆ ಹೆಜ್ಜೆ ಜಾಡಲ್ಲಿ ನಾನು ನೀನು ನಡೆಯಲಿಕ್ಕೋಸ್ಕರ ಆಗಿದೆ ಅವನು ಕರೆಯಲ್ಪಟ್ಟಿರೋದು. ದೇವರ ವಾಕ್ಯ ಬರೆಯಲ್ಪಡ್ತಾ ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ ಎಂಬುದಾಗಿ. ತೆಗೆದವರು ಒಂದು ಬಾರಿ ಜೋರಾಗಿ ಗೊತ್ತೀರಾ? ಇದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ, ಕ್ರಿಸ್ತನು ಸಹ ನಿಮಗೋಸ್ಕರ ಬಾಧೆಯನ್ನು ಅನುಭವಿಸಿ ತನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯಬೇಕೆಂದು ಮಾದರಿಯನ್ನು ತೋರಿಸಿ ಹೋದನು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಆ ಹೆಜ್ಜೆ ಜಾಡನ್ನು ನಡೀತಿದ್ದೀರಾ ನೀವು? ಆ ಹೆಜ್ಜೆ ಜಾಡನ್ನು ನಡೀಲಿಕ್ಕೆ ನಿಮ್ಮನ್ನ ಬಿಟ್ಕೊಟ್ಟಿದ್ದಾರೆ ಇವತ್ತು ನಿಮ್ಮನ್ನು ಒಪ್ಪಿಸ್ಕೊಡ್ಬೇಕು ಪ್ರೀತಿ ದೇವರ ಮಕ್ಕಳೇ. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಮಾರ್ಕನ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ಪಾರ್ಶ್ವವಾಯು ರೋಗಿಯನ್ನ ಯೇಸುವಿನ ಮುಂದೆ ಕರ್ಕೊಂಡು ಬರ್ತಾರೆ. ಯೇಸು ಅವನನ್ನು ನೋಡಿ ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ ಎಂಬುದಾಗಿ ಮಾತನ್ನು ಹೇಳ್ತಾರೆ. ಯಾಕೆ? ಅವನು ರೋಗದಿಂದ ಬಂದಿದ್ದಲ್ವಾ? ಯೇಸು ಅವನ ಮುಂದೆ ಕರ್ಕೊಂಡು ಬಂದಾಗ, ಯೇಸುವಿನ ಮುಂದೆ ಕರ್ಕೊಂಡು ಬಂದಾಗ ಅವನನ್ನ ದೇವರಿಗೆ ಸ್ತೋತ್ರ ಉಂಟಾಗಲಿ, ಓಹ್ ನಿನಗೆ ಸೌಖ್ಯವಾಗ್ಲಿ ಅಂತ ಒಂದು ಮಾತು ಹೇಳಿದ್ರೆ ಸಾಕಾಗ್ತಿತ್ತಲ್ವಾ? ಯೇಸು ಸೌಖ್ಯವಾಗ್ಲಿ ಅಂತ ಹೇಳಿದ್ರೆ ಸೌಖ್ಯವಾಗ್ತಿರ್ಲಿಲ್ವಾ? ಜೋರಾಗಿ. ಆದ್ರೆ ಯೇಸು ಸ್ವಾಮಿ ಹೇಳ್ತಾರ ಮಾತೇನು ಗೊತ್ತಾ? ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿದೆ, ನಿನ್ನ ಹಾಸಿಗೆನ ಎತ್ಕೊಂಡು ನಡಿ ಅಂತ ಹೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಕೆಲವೊಂದು ಟೈಮಲ್ಲಿ ಕೆಲವೊಂದು ಕ್ಷಮಿಸಲ್ಪಡಬೇಕಾದದ್ದು ಕ್ಷಮಿಸಲ್ಪಡೋದಾದ್ರೆ ಸಿಗಬೇಕಾದಂತ ಸೌಖ್ಯ ಸಿಕ್ಕೋದಿಲ್ಲ. ಆದ್ರೆ 38 ವರ್ಷದಿಂದ ಬೆಚ್ಚದ ಕೊಳದಲ್ಲಿ ಕೂತಂತ ರೋಗಿಯನ್ನ ಯೇಸು ಸ್ವಾಮಿ ಆ ಮಾತು ಹೇಳಲಿಲ್ಲ. ಅವನಿಗೂ ಆ ಮಾತು ಹೇಳ್ತಾ ಇದ್ದಾರೆ, ನಿನ್ನ ಹಾಸಿಗೆ ಎತ್ಕೊಂಡು ನಡಿ ಅಂತ ಹೇಳಿ. ಆದ್ರೆ ಪಾಪಗಳು ಕ್ಷಮಿಸಲ್ಪಡಲಿ ಅಂತ ಹೇಳಿಲ್ಲ. ಆದ್ರೆ ಅವನು ಯೋಚನೆ ಮಾಡಿದ್ರೆ 38 ವರ್ಷಗಳಿಂದ ಒಂದೇ ಜಾಗದಲ್ಲಿ ಅದ್ಭುತಕ್ಕೋಸ್ಕರ ನಿರೀಕ್ಷಿಸಿಕೊಂಡಿದ್ದಾನೆ. ಇವತ್ತು ನಮ್ಮ ಕೈಲಿ 38 ಗಂಟೆಗಳ ಕಾಲ ಕಾಯಲಿಕ್ಕಾಗಲ್ಲ. ಯೇಸು ಸ್ವಾಮಿ ಅವನನ್ನು ನೋಡಿ ಪ್ರಶ್ನೆ ಕೇಳ್ತಾ ಇದ್ದಾರೆ, ನಿನಗೆ ಸೌಖ್ಯವಾಗಲಿಕ್ಕೆ ಮನಸ್ಸುಂಟು? ಹೌದು ಸ್ವಾಮಿ, ನನಗೆ ಮನಸ್ಸಿದೆ, ಆದ್ರೆ ನನ್ನನ್ನು ಇಳಿಸೋರು ಯಾರು ಇಲ್ಲ, ನೀರು ಉಕ್ಕುವಾಗ ನನಗೆ ಸಹಾಯ ಮಾಡೋರು ಯಾರು ಇಲ್ಲ. ಓಕೆ, ಹಾಗಾದ್ರೆ ಇವನಿಗೆ ಅವನ ಯೋಚನೆ ಮಾಡ್ರಿ, 38 ವರ್ಷಗಳಿಂದ ಅವನ ಪರಿಸ್ಥಿತಿ, ಅವನು ಯಾವ ತರ ನಂಬಿಕೆಯಿಂದ ಕಾಯ್ಕೊಂಡು ಕೂತಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾದ್ರೆ ದೇವರಿಗೆ ಸ್ತೋತ್ರ ಉಂಟಾಗ್ಲಿ. ಆದ್ರೆ ಅವನು ಅಷ್ಟು ಕಾದಿದ್ದಕ್ಕೆ ಎಲ್ಲರೂ ಸೌಖ್ಯ ಹೊಂದಿಕೊಳ್ಳುವಂತ ರೀತಿಯಲ್ಲಿ ಹೊಂದ್ಕೊಳ್ಳಿಲ್ಲ. ಎಲ್ಲರೂ ಇನ್ನು ಕಿವಲ್ಲಿ ನಿಂತಿದ್ದಾರೆ, ಇವನು ಹಾಸಿಗೆ ಎತ್ಕೊಂಡು ಮನೆಗೆ ಹೊಡಿತಾ ಇದ್ದಾನೆ. ಎಲ್ಲರೂ ನೆಕ್ಸ್ಟ್ ಬಾರಿ ದೂತ ನೀರಲ್ಲಿ ಇಳಿದು ನೀರನ್ನು ಉಕ್ಕಿಸಲು ಕಾಯ್ತಾ ಇದ್ದಾರೆ ಕಿವಲ್ಲಿ, ಆದ್ರೆ ಇವನು ಹಾಸಿಗೆ ಎತ್ಕೊಂಡು ಮನೆಗೆ ನಡೀತಾ ಇದ್ದಾನೆ. ಆಮೆನ್. ಹಾಗಾದ್ರೆ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥಪಡಿಸ್ತದೆ. ಇವತ್ತು ಬಿರುಗಾಳಿಯನ್ನು ನೋಡಿ, ಮನುಷ್ಯರನ್ನು ನೋಡಿ, ಪರಿಸ್ಥಿತಿಗಳನ್ನು ನೋಡಿ ಬಿದ್ದು ಹೋಗದೆ, ನನ್ನ ಜೊತೆಲಿ ಯೇಸು ಇದ್ದಾನೆನ್ನುವಂತ ನಂಬಿಕೆ ಯಾರಿಗಾದ್ರೂ ಇರೋದಾದ್ರೆ ನೀನು ಮುಳುಗೋದಿಲ್ಲ, ನಿನ್ನ ದೋಣಿ ಮುಳುಗೋದಿಲ್ಲ, ನಿನ್ನ ಸೌಖ್ಯ ಎಲ್ಲರ ರೀತಿಯಲ್ಲಿ ಆಗೋದಿಲ್ಲ, ಅದು ಡಿಫ್ರೆಂಟ್ ಆಗಿ ಮಾರ್ಪಡ್ತದೆ. ನಾನು ಮತ್ತೆ ಹೇಳ್ತೇನೆ, ಯೇಸುವಿನ ಮೇಲೆ ಭರವಸೆ ಇಟ್ಟಿರುವಂತ ನೀನು ನೀರಲ್ಲಿ ಮುಳುಗೋದಿಲ್ಲ. ಯೇಸುವಿನ ಜೊತೆ ಪ್ರಯಾಣ ಮಾಡ್ತಿರುವಂತ ನಿನ್ನ ದೋಣಿ ಮುಳುಗೋದಿಲ್ಲ. ಯೇಸು ನಿನ್ನ ಮೇಲೆ ದೃಷ್ಟಿ ಇಟ್ಟರೆ ಎಲ್ಲರೂ ಸೌಖ್ಯ ಹೊಂದಿಕೊಳ್ಳುವಂತ ರೀತಿಯಲ್ಲಿ ನೀನು ಹೊಂದಿಕೊಳ್ಳೋದಿಲ್ಲ, ನೀನು ವ್ಯತ್ಯಾಸವಾಗಿ ಮಾರ್ಪಡ್ತೀಯ. ಓ, ಸ್ವೀಕಾರ ಮಾಡೋರು 4 ಜನ ಇದ್ದಾರೆ, ಅವ್ರು ಮಾತ್ರ ಚಪ್ಪಾಳೆ ಹೊಡಿತಾ ಇದ್ದಾರೆ, ಅವರಿಗಾಗಿ ನಾನು ಸ್ತೋತ್ರ ಮಾಡ್ತೇನೆ. ಓ, ಶಕ್ತವಾಗಿ ಶಕ್ತವಾಗಿ ಸ್ವೀಕಾರ ಮಾಡೋರು ಯಾರಾದ್ರೂ ಇರೋದಾದ್ರೆ ಅನ್ಯ ಭಾಷೆ ಮುಖಾಂತರ ಇದನ್ನ ರಿಸೀವ್ ಮಾಡ್ರಿ, ರಿಸೀವ್ ಮಾಡ್ರಿ. ರೋಮ್ ಶಾಬ ದುರಗಡ ವೈಡಲ್ ಪ್ರೌದಗಡ ರಿಗಡ ಅಂಚಲ ವೈಡಲ್ ಪ್ರೌದಗಡ ಅಂಚಲ ರಗಡ ಜುಡರಗಡ ಅಂಚಲ ರಗಡ
ರಂಶ ನೀನು 38 ವರ್ಷದಿಂದ ಕಾದು ಕೂತ್ಕೋಬೇಕಾ? ನೀನು ಹಂಗೆ ಕೂತ್ಕೊಂಡಿರು. ಆದ್ರೆ ಅದ್ಭುತ ಹೊಂದಲಿಕ್ಕೆ ನಿರೀಕ್ಷೆ ಮಾಡೋದಾದ್ರೆ, ವಾಕ್ಯದ ಮುಖಾಂತರ ಬಿಡುಗಡೆ ಹೊಂದಲಿಕ್ಕೆ ನಿರೀಕ್ಷೆ ಮಾಡೋದಾದ್ರೆ, ಇದೊಂದು ಪ್ರವಾದದ ಶಬ್ದವಾಗಿ ದೇವರಾತ್ಮನು ನಿನ್ನೊಟ್ಟಿಗೆ ಮಾತನಾಡ್ತಾ ಇದ್ದಾನೆ. ನಿನ್ನ ಪರಿಸ್ಥಿತಿ ಬದಲಾಗ್ಲಿಕ್ಕೆ ಹೋಗ್ತಾ ಇದೆ. ನಿನ್ನ ಅವಮಾನಗಳು ಸನ್ಮಾನವಾಗಿ ಬದಲಾಗ್ಲಿಕ್ಕೆ ಹೋಗ್ತಾ ಇದೆ. ನಿನ್ನ ಸೇವೆ ಬದಲಾಗ್ಲಿಕ್ಕೆ ಹೋಗ್ತಾ ಇದೆ. ನಿನ್ನ ಜೀವಿತ ಬದಲಾಗ್ಲಿಕ್ಕೆ ಹೋಗ್ತಾ ಇದೆ. ರೋಮ ರಾಖ ಬರಶಬ ದುರಗಡ. ಇನ್ನು ಶಕ್ತವಾಗಿ, ಇನ್ನು ಶಕ್ತವಾಗಿ, ಇನ್ನು ಶಕ್ತವಾಗಿ, ಇನ್ನು ಶಕ್ತವಾಗಿ. ನಿನ್ನ ಚಪ್ಪಾಳೆ ಶಬ್ದವನ್ನ ಕೇಳುವಾಗ ಸೈತಾನ ನಡಗಬೇಕು. ನಿನ್ನ ಸ್ತೋತ್ರ ಶಬ್ದವನ್ನ ಕೇಳುವಾಗ ವೈರಿಯು ನಡಗಬೇಕು. ರೋಷಮ ಧಿರಗಡ ಮಧುರಗಡ ಅಂತಲ ಮರಗಡ ಅಂತಲ ರಗಡ. ಅಧಿಕವಾಗಿ ಅಧಿಕವಾಗಿ ಅಧಿಕವಾಗಿ. ರೋಷಮ ದಲ ರಗಡ ದಲ ಮರಗಡ ಅಂತಲ ರಗಡ ರಗಡ ಅಂತಲ ರಗಡ. ರಾಮ ರಾಶ ದುಲ ರಗಡ. ದೇವರು ಕೆಲವರ ಪರಿಸ್ಥಿತಿಯನ್ನು ಬದಲಾಯಿಸ್ತಾ ಇದ್ದಾನೆ. ದೇವರು ಕೆಲವರ ಪರಿಸ್ಥಿತಿಯನ್ನು ಬದಲಾಯಿಸ್ತಾ ಇದ್ದಾನೆ. ನಿನ್ನ ಕುಟುಂಬದ ಪರಿಸ್ಥಿತಿಯನ್ನು ಬದಲಾಯಿಸ್ತಾ ಇದ್ದಾನೆ. ನಿನ್ನ ಸೇವೆಯ ಪರಿಸ್ಥಿತಿಯನ್ನು ಬದಲಾಯಿಸ್ತಾ ಇದ್ದಾನೆ. ನಿನ್ನ ಕಣ್ಣು ನೀರು ಇವತ್ತು ಕೊನೆಗಾಣ್ತಾ ಇದೆ. ನಾನು ಮತ್ತೆ ಹೇಳ್ತೇನೆ, ಇವತ್ತು ನೋಡುವಂತ ಐಗುಪ್ತವನ್ನ ನೀನು ಮತ್ತೆ ತಿರುಗಿ ನೋಡೋದಿಲ್ಲ. ಕ್ರಿಸ್ತನ ನಂಬಿಕೆಯಿಂದ ಬೇರ್ಪಡಿಸುವಂತ ಯಾವ ಶಬ್ದವಾಗಿರಲಿ, ನಿನ್ನನ್ನ ಸೇವೆಯನ್ನ ಮುಳುಗಿಸಲಿಕ್ಕೆ ಪ್ರಯತ್ನ ಪಡುವಂತ ಯಾವುದೇ ಮನುಷ್ಯನ ಶಬ್ದವಾಗಿರಲಿ, ಅದು ಮುಳುಗಲಿಕ್ಕೆ ಅನುಮತಿ ಹೊಂದಿಲ್ಲ. ಇನ್ನು ಅಧಿಕವಾಗಿ, ಇನ್ನು ಅಧಿಕವಾಗಿ, ಇನ್ನು ಅಧಿಕವಾಗಿ. ಶಾತಲ ರಗಡಂತಲ ಮರಗಡ ಮಧುರಗಡ ಆತಲ ರಗಡ. ಶಕ್ತವಾಗಿ 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 ಶಕ್ತವಾಗಿ. ರೋಷಮ ದುರಗಡ ವೈಡಲ್ ಪ್ರೌರಗಡ ಅಂಚಲ ರಗಡ ಜುಡರಗಡ ರೀಮ ರಬ ಶಂಚಲ ರಗಡ. ಕ್ರಿಸ್ತ ನಂಬಿಕೆಯಿಂದ ನಿನ್ನನ್ನು ಬೇರ್ಪಡಿಸುವಂತ, ನಿನ್ನನ್ನ ದೇವರ ನಂಬಿಕೆಯಿಂದ ಅಗಲಿಸುವಂತ ಯಾವ ಶಬ್ದವು ನಿನ್ನನ್ನು ಮುಳುಗಿಸೋದಿಲ್ಲ. ಯಾಕಂದ್ರೆ ಮುಳುಗಿಸುವಂತ ಪದ್ಧತಿಗೆ ದೇವರು ನಿನ್ನನ್ನು ಅನುಮತಿ ಮಾಡಿಲ್ಲ. ಯಾವ ಕಣ್ಣು ನೀರಿನ ಮಧ್ಯದಲ್ಲಿ ನೀನು ಮುಳುಗ್ದು ಅದೇ ಕಣ್ಣು ನೀರಿನ ಮೇಲೆ ನೀನು ನಡೀತೀಯ. ನೀನು ಶಕ್ತವಾಗಿ ಶಕ್ತವಾಗಿ ಒಪ್ಪಿಸಿಕೊಡ್ರಿ ಒಪ್ಪಿಸಿಕೊಡ್ರಿ ಒಪ್ಪಿಸಿಕೊಡ್ರಿ. ರೋಲ ರಾಮ ಶತಲ ರಗಡ. ಎಲ್ಲರನ್ನಲ್ಲ ಕೆಲವರನ್ನ ದೇವರು ಮುಟ್ಟುತ್ತಾ ಇದ್ದಾನೆ. ನಿನ್ನ ಕಣ್ಣು ನೀರು ಆನಂದದ ತೈಲವಾಗಿ ಬದಲಾಗ್ತಾ ಇದೆ. ನಿನ್ನ ದುಃಖವು ಆನಂದವಾಗಿ ಬದಲಾಗ್ತಾ ಇದೆ. ಶಕ್ತವಾಗಿ ಶಕ್ತವಾಗಿ ಒಪ್ಪಿಸಿಕೊಡ್ರಿ ಮಕ್ಕಳೇ. ರೋಮ್ ಶತಲೆ ರೆಗಡ ಧೀರಬಡ ದುರಗಡ ಮಧುರಗಡ ಆದಲ ರಗಡ ಜುಡರಗಡ ಆದಲ ವೈಡಲ್ ಪ್ರೌದಗಡ ಅಂಚಲ ರಗಡ ರಿಗಡಂಥಲ ರಮಧುರಬ ಶತಲ ರಗಡಂಚಲ ರಗಡ. ರೋಷಮ ಧೀರಗಡ ಅಂತಲ ವೈಡಲ್ ಪ್ರೌದ ಚುಡರಗಡಂಚಲ ರಗಡ ರಿಗಡಾಧಲ ಮರಗಡಾದಲ ರಗಡ. ನಿಮ್ಮೋರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿಮ್ಮೋರೆ ಹೊಕ್ಕಿರುವ ನನ್ನ ಕುಟುಂಬವು ನಿಜವಾದ ಭಾಗ್ಯವಂತರು. ನಿನ್ನಾರಾಧಿಸುವ ನಾವೇ ಧನ್ಯರು. ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನಾರಾಧಿಸುವ ನಾವೇ ಧನ್ಯರು. ನಿನ್ನ ಸೇವೆ ಮಾಡುವ ನಾವೇ ಧನ್ಯರು. ನಿನ್ನ ಕೋಟೆಯಲ್ಲಿ ನನ್ನ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಕಾಪಾಡಿದೆ. ನಿಶ್ಚಿಲುಬೆಯ ನೆರಳಲ್ಲಿ ಮರೆ ಮಾಡಿದೆ, ಮರೆ ಮಾಡಿದೆ, ದೇವ ಶಬ್ದವಾಗಿ ಸ್ತೋತ್ರ ಎಸಯ್ಯ, ಸ್ತೋತ್ರ ಸ್ತೋತ್ರ ಎಸಯ್ಯ, ಆಮೆನ್. ಸ್ತೋತ್ರ ಸ್ತೋತ್ರ ಎಸಯ್ಯ, ಸ್ತೋತ್ರ ಸ್ತೋತ್ರ ಎಸಯ್ಯ, ರಮದೆ ರಮದೆ ಸ್ತೋತ್ರ ಸ್ತೋತ್ರ ಎಸಯ್ಯ. ಗಾಯಪಟ್ಟು ನಿಂತಾಗ ಕಣ್ಣಿನಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಗಾಯಪಟ್ಟು ನಿಂತಾಗ ಕಣ್ಣೀರಲ್ಲಿ ಇರುವಾಗ ನನ್ನನ್ನು ಹುಡುಕಿ ಬಂದೆ. ಬೇಟೆಗಾರನ ಬೇಟೆಗಾರನ ಬಲೆಯಿಂದಲೂ ಮರಣಕರ
ಡಿಕ್ಲೇರ್ ಮಾಡಿ. ತಲೆಬಾಗಿ ಪ್ರಾರ್ಥನೆ ಮಾಡ್ತಿರುವಂತ ನಿಮ್ಮನ್ನು ನೋಡಿ ಒಂದು ಮಾತನ್ನ ಹೇಳ. ದೇವರಾತ್ಮನ ಇವತ್ತು ಬೆಳಗ್ಗೆ ನನ್ನೊಟ್ಟಿಗೆ ಮಾತನಾಡ್ತಿರುವಂತ ಒಂದು ಪ್ರವಾದನ ಶಬ್ದ. ನಿನ್ನ ಕಣ್ಣು ನೀರು ಆತನ ಕರಗಳಲ್ಲಿ ಬಿದ್ದಾಗ ಅದು ಎಣ್ಣೆ ಆಗಿ ಪರಿವರ್ತನೆಗೊಂಡು ಅದು ಅಭಿಷೇಕದ ತೈಲವಾಗಿ ನಿನ್ನ ತಲೆ ಮೇಲೆ ಬೀಳ್ತದೆ. ಯೇಸು ನಿನ್ನನ್ನು ನಡೆಯಲಿಕ್ಕೆ ಅನುಮತಿ ಮಾಡಿರುವಾಗ ನೀನು ಮುಳುಗಲ್ಲ ಬ್ರದರ್. ಯೇಸು ನಿನ್ನ ದೋಣಿಲಿರ್ಬೇಕಾದ್ರೆ ಅದು ಮುಳುಗಲ್ಲ ಸಿಸ್ಟರ್. ಯೇಸುವಿನ ದೃಷ್ಟಿ ನಿನ್ನ ಮೇಲೆ ಬೀಳುವಾಗ ಎಲ್ಲರ ರೀತಿಯಲ್ಲಿ ನಿನ್ನ ಜೀವಿತದಲ್ಲಿ ಅದ್ಭುತ ನಡೆಯಲ್ಲ ಬ್ರದರ್. ಅದು ಡಿಫ್ರೆಂಟ್ ಆಗಿ ಮಾರ್ಪಡ್ತದೆ. ಕರೆದಾತನು ನಂಬಿಗಸ್ತನಾಗಿದ್ದಾನೆ. ಸಾಧಾರಣವಾದಂತ ಮನುಷ್ಯನೇ ಅವನು ವ್ಯತ್ಯಾಸವಾಗಿ ಅದ್ಭುತವಾಗಿ ಸುಂದರವಾಗಿ ಮಾಡುವಾಗ ಅದ್ಭುತದ ಸ್ವರೂಪವನ್ನು ಅವನ ಎಷ್ಟರ ಮಟ್ಟಿಗೆ ನಿನ್ನ ಜೀವಿತವನ್ನು ಸುಂದರಗೊಳಿಸಬಹುದು. ಅವನಿನ್ನು ಅದ್ಭುತ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಮನುಷ್ಯರು ನಿನ್ನನ್ನು ಬೀಳಿಸಲಿಕ್ಕೆ ಮುಳುಗಿಸಲಿಕ್ಕೆ ಪ್ರಯತ್ನ ಪಟ್ಟರು ಅದೇನೇ ಕಾರ್ಯಗಳು ನಡೆದ್ರು ಕೂಡ ಅದಾಗೋದಿಲ್ಲ. ಕಾರಣ ದೇವರು ನುಡಿದದ್ದೇ ಮಾತ್ರವೇ ನೆರವೇರಿಸುವಂತ ದೇವರಾಗಿದ್ದಾನೆ. ಅವನು ಮನುಷ್ಯನಂತೆ ಎರಡು ಮಾತಿನವನಲ್ಲ. ಅವನು ಮನುಷ್ಯನಂತೆ ಸುಳ್ಳಾಡುವವನಲ್ಲ. ಅವನು ಮನುಷ್ಯನಂತೆ ಕೈ ಬಿಡಲ್ಪಡುವವನಲ್ಲ. ಅವನು ನುಡಿದದ್ದನ್ನೇ ನೆರವೇರಿಸುವಂತ ದೇವರಾಗಿದ್ದಾನೆ. ಅವನು ನಿನ್ನ ಜೀವಿತದಲ್ಲಿ ಒಂದು ಮಾತನ್ನ ನುಡಿದಿದ್ದಾದ್ರೆ, ನಿನ್ನ ಸೇವೆ ಕುರಿತು ಒಂದು ಮಾತನ್ನ ನುಡಿದಿದ್ದಾದ್ರೆ ಅದನ್ನ ನೆರವೇರಿಸಲಿಕ್ಕೆ ಅವನು ಶಕ್ತನಾಗಿದ್ದಾನೆ. ಅದನ್ನ ಅವನು ನೆರವೇರಿಸ್ತಾನೆ. ನಿಮ್ಮನ್ನು ಸಂಪೂರ್ಣವಾಗಿ ದೇವರ ಕಡೆಗೆ ಒಪ್ಪಿಸಿಕೊಡ್ರಿ. ನಿಮ್ಮನ್ನು ಸಂಪೂರ್ಣವಾಗಿ ದೇವರ ಕಡೆಗೆ ಬಿಟ್ಟುಕೊಡ್ರಿ. ಇವತ್ತು ನಿಮ್ಮನ್ನ ದೇವರ ಕರೆಗಳಿಗೆ ಒಪ್ಪಿಸಿಕೊಡ್ರಿ. ಇವತ್ತು ನಿನ್ನ ದೇವರ ಕಡೆಗೆ ಒಪ್ಪಿಸಿಕೊಡ್ರಿ. ಇವತ್ತು ಪೇತ್ರನೇ, ನೀನೊಬ್ಬ ಬೆಸ್ತನಲ್ವಾ? ನಿನಗೆ ಈಜಲಿಕ್ಕೆ ಗೊತ್ತಲ್ವಾ? ಆದ್ರೂ ಕಾಪಾಡು ಕಾಪಾಡು ಅಂತ ಕೂಗ್ತಾ ಇದೀಯಾ? ನಿನ್ನ ನಂಬಿಕೆ ಎಲ್ಲೋಯ್ತು? ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ನಿನ್ನ ನಂಬಿಕೆ ಎಲ್ಲೋಯ್ತು? ಇವತ್ತು ಅದೇ ನಂಬಿಕೆ ಇಲ್ಲಿರುವಂತ ಕೆಲವರನ್ನ ನೋಡಿ ಹೇಳ್ತಾ ಇದ್ದ ದೇವರಾತ್ಮನ ಮಾತನಾಡ್ತಾ ಇದ್ದಾನೆ. ನೀನ್ ನಂಬಿದ್ರೆ ದೇವರ ಮಹಿಮೆನ ಕಾಣ್ತೀಯ. ನೀನ್ ನಂಬಿದ್ರೆ ದೇವರ ಮಹಿಮೆನ ಕಾಣ್ತೀಯ. ನೀನ್ ನಂಬಿದ್ರೆ ದೇವರ ಮಹಿಮೆನ ಕಾಣ್ತೀಯ. ರೋಷ ಮಧಿರಗಡ ಮರುರಗಡ ಅತ್ತಲರಗ ಒಂದೆರಡು ನಿಮಿಷಗಳ ಕಾಲ ನಿಮ್ಮನ್ನ ಸಂಪೂರ್ಣವಾಗಿ ದೇವರ ಕಡೆಗೆ ಒಪ್ಪಿಸಿಕೊಡ್ರಿ. ಎರಡು ನಿಮಿಷಗಳ ಕಾಲ. ನಂತರ ನಾನು ಮೈಕನ್ನ ಹ್ಯಾಂಡ್ ಓವರ್ ಮಾಡ್ತೇನೆ. ದೇವರಾತ್ಮ ನಿಮ್ಮೊಟ್ಟಿಗೆ ಮಾತನಾಡಲಿಕ್ಕೆ ಶಕ್ತನಾಗಿದ್ದಾನೆ. ಇವತ್ತು ಎಲ್ಲರೊಟ್ಟಿಗೆ ಮಾತನಾಡ್ತಾನೆ ನನಗೆ ಗೊತ್ತಿಲ್ಲ, ಆದ್ರೆ ತಗ್ಗಿಸಿ ಒಪ್ಪಿಸಿ ಕೊಡ್ತಿರುವಂತ ನಿನ್ನ ಕುರಿತು ದೇವರಾತ್ಮನ ಮಾತನಾಡಲಿಕ್ಕೆ ಹೋಗ್ತಾ ಇದ್ದಾನೆ. ರೋಷಮ ಧೀರಗಡ ವೈರಲ್ ಪ್ರೌದನ ರಗಡ ಚುಡರಗಡ ಅಥಲ ಮರಶತೆ ರಸಿಯಾ ಅಂತಲ ಮರುಗುಡ ಧಲರಗಡ ರೇಷತೆ ಲೇರೆಗಡ ಮಧುರಗಡ. ಓ, ನಿನ್ನ ಪರಿಸ್ಥಿತಿ ಪಕ್ಕದಲ್ಲಿ ಕೂತಿರೋರಿಗೆ ಗೊತ್ತಿಲ್ಲದೆ ಇರಬಹುದು. ನಿನ್ನ ಅವಸ್ಥೆಗಳು ಯಾರಿಗೂ ಗೊತ್ತಿಲ್ಲದೆ ಇರಬಹುದು.
ಆದ್ರೆ ಅದನ್ನ ಕಂಡಂತ ದೇವರೊಬ್ಬನಿದ್ದಾನೆ, ಅದನ್ನ ಕಂಡಂತ ಒಬ್ಬ ದೇವರಿದ್ದಾನೆ. 38 ವರ್ಷಗಳಿಂದಲೂ ಅವನ ಪರಿಸ್ಥಿತಿ ಯಾರಿಗೂ ಕೂಡ ಗೊತ್ತಿಲ್ಲ, ಅವನ ಪರಿಸ್ಥಿತಿಯಲ್ಲಿರುವಂತವ್ರು ಯಾರಿಗೂ ಕೂಡ ಗೊತ್ತಿಲ್ಲ. ಆದ್ರೆ ಅವನು 38 ವರ್ಷದಿಂದ ಒಂದೇ ನಂಬಿಕೆಯಿಂದ ಅವನು ಕೂತಿದ್ದಾನೆ. ಆ ನಂಬಿಕೆ ವ್ಯರ್ಥವಾಗ್ಲಿಲ್ಲ, ಕಾರಣ ಯೇಸುವಿನ ದೃಷ್ಟಿ ಅವನ ಮೇಲೆ ಬಿತ್ತು. ಓ ಇಲ್ಲಿರುವಂತ ಕೆಲವರನ್ನ ದೇವರಾತ್ಮನು ಮುಟ್ಟುತ್ತಾ ಇದ್ದಾನೆ. ಈ ಪ್ರಸಂಗದಲ್ಲಿ ಕೆಲವರನ್ನ ದೇವರಾತ್ಮನು ಬಲಪಡಿಸ್ತಾ ಇದ್ದಾನೆ. ನಾನು ಮತ್ತೆ ಹೇಳ್ತೇನೆ ಸಹೋದರಿ, ನಾನು ಮತ್ತೆ ಹೇಳ್ತೇನೆ ಸಹೋದರ, ದೇವರಿಗೆ ಸ್ತೋತ್ರ ಉಂಟಾಗಲಿ. ಈ ಕಣ್ಣು ನೀರಿನಿಂದ ಯೇಸುವಿನ ಪಾದವನ್ನ ತೊಳೆದಾಗ, ಆ ಪಾದವನ್ನ ತೊಳೆದಂತ ಅವಳ ಚರಿತ್ರೆ ಬದಲಾದಂತ ರೀತಿಯಲ್ಲೇ ಇವತ್ತು ಯೇಸುವಿನ ಪಾದವನ್ನ ತೊಳಿತಿರುವಂತ ನಿನ್ನ ಕಣ್ಣು ನೀರಿಗೊಂದು ಬೆಲೆ ಇದೆ. ಅದು ವ್ಯರ್ಥವಾಗೋದಿಲ್ಲ, ಅದು ವ್ಯರ್ಥವಾಗೋದಿಲ್ಲ, ಅದು ವ್ಯರ್ಥವಾಗೋದಿಲ್ಲ, ಅದು ವ್ಯರ್ಥವಾಗೋದಿಲ್ಲ. ರೋಷಾಮ ದಿರಗಡ ಬೈಡಲ್ ಪ್ರೌದನ ರಗಡಂ ಚುಡರಗಡಾದಲ ರಗಡ ಚುಡರಗಡಂ ತಲ ರಗಡ ಆರಿಬ ಶಂತಲ ರಗಡ ರೀಬಾ ರಂ ಶಂತಲ ಮರುಗಡ ಮಧುರಗಡಾತಲ ವೈಡ ಪ್ರೌದಗಡ ರಿಬ ಶಂತಲ ವೈಡ ಪ್ರೌದಗಡಂತಲ ರಗಡಂ ಶಂತಲ ರಗಡ. ಅಭಿಷಕ್ತಳೆ, ದೇವರಾತನೊಂದು ಪ್ರವಾದನೆ ಶಬ್ದವನ್ನು ಹಸ್ತಾಂತರ ಪಡಿಸಲಿಕ್ಕೆ ಬಯಸ್ತಾ ಇದ್ದಾನೆ. ನಿನ್ನನ್ನ ನೀರಿನ ಮೇಲೆ ನಿಲ್ಲಲಿಕ್ಕೆ ಬಿಡದೇ ಇರುವಂತವರು ಅನೇಕರು ಇರಬಹುದು. ನಿನ್ನನ್ನ ನೀರಿನ ಮೇಲೆ ನಿಂತಿದ್ದನ್ನ ನೋಡಿ ಅದನ್ನ ಕೆಳಗಡೆ ಇಳಿಸ್ಬೇಕು, ಮುಳುಗಿಸ್ಬೇಕೆಂಬುದಾಗಿ ಪ್ರಯತ್ನ ಪಡ್ತಿರುವವರು ಅನೇಕರು ಇರ್ಬೋದು. ನನ್ನ ಭಾಷೆ ಹೇಳೋದಾದ್ರೆ 1000 ಅಡಿಯ ಎತ್ತರದ ಅಲೆಗಳೇ ಬರಲಿ, ಆದ್ರೆ ಅದು ಮುಟ್ಟೋದಿಲ್ಲ, ಮುಳುಗಿಸೋದಿಲ್ಲ. ನಾನು ಹೇಳ್ತೇನೆ, ಆ ಕಣ್ಣು ನೀರಿನ ಒಂದ್ ವೇಳೆ ಮುಳುಗಿರ್ಬೋದು, ಅದೇ ಕಣ್ಣು ನೀರಿನ ಮೇಲೆ ನೀವು ನಿಲ್ತೀರಾ, ಅದೇ ಕಣ್ಣು ನೀರಿನ ಮೇಲೆ ನೀವು ನಿಲ್ತೀರಾ, ಅದೇ ಕಣ್ಣು ನೀರಿನ ಮೇಲೆ ನೀವು ನಿಲ್ತೀರಾ. ಒಪ್ಪಿಸ್ಕೊಳ್ಳಿ, ಒಪ್ಪಿಸ್ಕೊಳ್ಳಿ, ಒಪ್ಪಿಸ್ಕೊಳ್ಳಿ. ದೂರದಲ್ಲಿ ಇರುವವನು ಸಮೀಪದಲ್ಲೂ ಇರುವವನು, ಭೂಮಿ ಆಕಾಶಗಳಲ್ಲಿ ವ್ಯಾಪಿಸಿರುವಾತನು. ದೂರದಲ್ಲಿ ಇರುವವನು ಸಮೀಪದಲ್ಲಿ ಇರುವವನು, ಭೂಮಿ ಆಕಾಶಗಳಲ್ಲಿ ವ್ಯಾಪಿಸಿರುವಾತನು. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನನ್ನಲ್ಲಿ ನೀನೇ ತುಂಬಿರು. ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ನನ್ನಲ್ಲಿ ನೀನೇ ತುಂಬಿರು. ನಿನ್ನ ಕಣ್ಣುಗಳು ನನ್ನ ನೋಡಿದವು, ನನ್ನ ಕಣ್ಣುಗಳು ನಿನ್ನ ನೋಡಲಿದೇವಾ. ನಿನ್ನ ಕಣ್ಣುಗಳು ಎಲ್ಲರೂ ನನ್ನ ನೋಡಿದವು, ನನ್ನ ಕಣ್ಣುಗಳು ನಿನ್ನ ನೋಡಲಿದೇವಾ. ನಿನ್ನ ಕಣ್ಣುಗಳು ಬಾಯ್ ತೆರೆದೆಲ್ಲರೂ ನನ್ನ ನೋಡಿದವು, ನನ್ನ ಕಣ್ಣುಗಳು ನಿನ್ನ ನೋಡಲಿದೇವಾ. ಹಾಲೆಲೂಯಾ, 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 ಹಾಲೆ. ನಿನ್ನ ಕಣ್ಣುಗಳು, ನಿನ್ನ ಕಣ್ಣುಗಳು ನನ್ನ ನೋಡಿದವು, ನನ್ನ ಕಣ್ಣುಗಳು ನಿನ್ನ ನೋಡಲಿದೇವಾ. ನಿನ್ನ ಕಣ್ಣುಗಳು ನನ್ನ ಕಣ್ಣುಗಳು ನಿನ್ನ. ಹಾಲೆಲೂಯಾ,